ನಮಸ್ಕಾರ ವೀಕ್ಷಕರೇ, ದೈಜಿವಳ್ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಮಹಿಮಾ. ಹಾಗೆಯೇ ಸರ್ವರಿಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನಮ್ಮ ದೇಶವನ್ನು ಹಬ್ಬಗಳ ನಾಡು ಅಂತ ಕರಿತೇವೆ. ಈ ಮಕರ ಸಂಕ್ರಾಂತಿಯು ಹಿಂದೂಗಳ ಪವಿತ್ರ ಹಬ್ಬವಾಗಿದ್ದು, ಸೂರ್ಯನು ತನ್ನ ಪಥವನ್ನು ಬದಲಿಸುವ ಈ ದಿನವನ್ನು ನಾವು ಮಕರ ಸಂಕ್ರಾಂತಿ ಅಂತ ಕರಿತೇವೆ. ಅಷ್ಟೇ ಅಲ್ಲದೆ ಈ ದಿನಕ್ಕೆ ತನ್ನದೇ ಆದಂತಹ ವಿಶೇಷತೆ ಕೂಡ ಇದೆ. ಇನ್ನಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಗುರುಗಳಾದಂತಹ ನಟರಾಜ್ ಪರ್ಕಳರವರು ನಮ್ಮ ಜೊತೆಗಿದ್ದಾರೆ. ಮೊದಲಿಂದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಸರ್ವ ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತಥೋ ಜಯಮುದಿರೇತ್. ಭಗವಂತನಾದಂಥ ಸೂರ್ಯನಾರಾಯಣನನ್ನು ನಾವೆಲ್ಲರೂ ಕೂಡ ಮನಸಾರಿ ಸ್ಮರಿಸುತ್ತಾ, ವೀಕ್ಷಕರಿಗೂ ಕೂಡ ಮಕರ ಸಂಕ್ರಮಣದ ಒಂದು ಶುಭಾಶಯವನ್ನು ನಾವು ಕೋರುತ್ತಾ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ. ಖಂಡಿತ ಸರ್. ಮೊದಲಿಂದಾಗಿ ಮಕರ ಸಂಕ್ರಾಂತಿ ಅಂದರೆ ನಮಗೆ ಮೊದಲಿಂದಾಗಿ ನೆನಪಾಗುವಂಥದ್ದು ಎಳ್ಳು ಬೆಲ್ಲ. ಎಳ್ಳು ಬೆಲ್ಲವನ್ನು ತಿಂದು ವರ್ಷದ ಮೊದಲನೆಯ ಹಬ್ಬವಾದ ಈ ಹಬ್ಬವನ್ನು ನಾವು ಸಡಗರ ಸಂಭ್ರಮದಿಂದ ಆಚರಿಸ್ತೇವೆ. ಜೊತೆಗೆ ಈ ಹಬ್ಬವನ್ನು ನಾವು ಸುಗ್ಗಿ ಹಬ್ಬ ಅಂತ ಕೂಡ ಕರಿತೇವೆ. ಗುರುಜಿ, ಮೊದಲಿಂದಾಗಿ ಕೇಳೋದಾದ್ರೆ ಏನು ಈ ಮಕರ ಸಂಕ್ರಾಂತಿ ಹಬ್ಬ ಅಂದ್ರೇನು, ಹಾಗೆ ಅದರ ಮಹತ್ವದ ಕುರಿತು ಹೇಳೋದಾದ್ರೆ? ಮಕರ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಹೆಜ್ಜೆ ಇಡುವುದು ಅಂತ. ಹಾಗೆ ಸೂರ್ಯ ದೇವನು ಅಂದ್ರೆ ಪ್ರತಿ ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗುವಾಗ ಸಂಕ್ರಮಣ ಅಂತ ಹೇಳುವಂಥದ್ದು ಆಗ್ತದೆ. ಪ್ರತಿಯೊಬ್ಬರು ಕೂಡ ಪ್ರತಿ ತಿಂಗಳಲ್ಲೂ ಕೂಡ ಸಂಕ್ರಮಣದ ಆಚರಣೆಯನ್ನು ಮಾಡುವಂಥದ್ದು ನಾವು ಕಾಣ್ತೇವೆ. ಹಾಗಾದ್ರೆ ಈ ಮಕರ ಸಂಕ್ರಮಣಕ್ಕೆ ಒಂದು ವಿಶೇಷವಾದಂತಹ ಮಹತ್ವವಿದೆ. ಯಾಕೆ ಮಹತ್ವ ಅಂತ ಹೇಳಿದ್ರೆ, ಸೂರ್ಯ ದೇವನು ಧನುರಾಶಿಯಿಂದ ಮಕರ ರಾಶಿಗೆ ಕ್ರಮಿಸುವಂಥದ್ದು, ಅಂದ್ರೆ ಅಲ್ಲಿಗೆ ಹೆಜ್ಜೆ ಇಡುವಂಥದ್ದು ಅಂತ. ಹೀಗೆ ಹೆಜ್ಜೆ ಇಡುವಂಥದ್ದು. ಹಾಗಾದ್ರೆ ಇದಕ್ಕೆ ಏನು ವಿಶೇಷತೆ ಅಂದ್ರೆ, ಅವನು ಮೇಲಕ್ಕೆ ಹೋಗುವಂಥದ್ದು. ಅದೇ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಾಗ ಅದು ಕರ್ಕಾಟಕ ಸಂಕ್ರಮಣ, ಅಂದ್ರೆ ಅಲ್ಲಿಂದ ದಕ್ಷಿಣಾಯನ ಅಂತ ಬರ್ತದೆ, ಅಂದ್ರೆ ಅದು ಕೆಳಕ್ಕೆ ಇಳಿಯುವಂಥದ್ದು. ಮೇಲಕ್ಕೆ ಹೋಗುವಂಥದ್ದು ಶ್ರೇಯಸ್ಕರ, ಕೆಳಕ್ಕೆ ಹೋಗುವಂಥದ್ದು ಯಾವತ್ತು ಅದು ಅಷ್ಟು ಒಳ್ಳೆಯದಲ್ಲ ಅಂತ ಎಲ್ಲರ ಅಭಿಪ್ರಾಯ. ಅದೇ ರೀತಿ ಈ ಸೂರ್ಯದೇವನು ಅಲ್ಲಿ ಧನುರಾಶಿಯಿಂದ ಮಕರ ರಾಶಿಗೆ ಹೋಗುವಾಗ ಸುಮಾರು 6 ತಿಂಗಳ ಕಾಲ ಜನರು ಕಾಯ್ತಾ ಇರ್ತಾರೆ, ಯಾವಾಗ ಉತ್ತರಾಯಣ ಬರ್ತದೆ, ನಮ್ಮ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಇದರಿಂದ ಸಾಧ್ಯ ಆಗ್ತದೆ. ಅಂದ್ರೆ ಪ್ರತಿಯೊಬ್ಬರಿಗೂ ನಾವು ಮಾಡುವ ಕೆಲಸ ಶ್ರೇಯಸ್ಸಾಗಬೇಕು, ಮೇಲಕ್ಕೆ ಹೋಗಬೇಕು ಅಂತ. ಕೆಳಕ್ಕೆ ಹೋಗಬೇಕು ಅಂತ ಯಾರಿಗೂ ಆಶಯ ಇಲ್ಲ. ಅದಕ್ಕೋಸ್ಕರ ಈ ಉತ್ತರಾಯಣ ಕಾಲವನ್ನು ಈಗಿನ ಕಾಲದಲ್ಲಿ ಅಷ್ಟೊಂದು ಆಶಯ ಮಾಡದಿದ್ರು, ಬಹಳ ಹಿಂದಿನ ಕಾಲದಲ್ಲಿ ಅಂತೂ ಈ ಉತ್ತರಾಯಣದ ಬಗ್ಗೆ ವಿಶೇಷವಾದಂಥ ಒಲವು, ಕಾಯುವಿಕೆ ಎಲ್ಲವೂ ಇತ್ತು. ಯಾಕಂದರೆ ಪ್ರತಿಯೊಬ್ಬರು ಕೂಡ ನಮ್ಮ ಕೆಲಸಗಳು ಒಳ್ಳೆಯದಾಗಬೇಕು. ಅಂದರೆ ನೀವು ಮದುವೆ ಮಾಡುವುದಿದ್ರೆ, ಮುಂಜಿ ಮಾಡುವುದಿದ್ರೆ, ಅಥವಾ ಇನ್ಯಾವುದಾದ್ರೂ ಗೃಹ ಪ್ರವೇಶ ಮಾಡುವುದಿದ್ರೆ, ಇನ್ನು ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡುವುದಿದ್ರು ಈ ಸಮಯಕ್ಕಾಗಿ ಜನರು ಕಾಯ್ತಾ ಇದ್ರು. ಹಾಗಾಗಿ ಈ ಒಂದು ಸಂದರ್ಭಕ್ಕೆ ಜನರು ಹೆಚ್ಚಾಗಿ ಕಾಯುವುದರಿಂದ ನಾವು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅಥವಾ ಜನರಲ್ಲಿ ವಿಶೇಷತೆ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಬರಲಿಕ್ಕೆ ಸಾಧ್ಯ ಉಂಟು. ಅದು ಮಕರ ಸಂಕ್ರಮಣದ ವಿಶೇಷತೆ. ಓಕೆ, ಮಕರ ಸಂಕ್ರಾಂತಿ ಕುರಿತು ಚೆನ್ನಾಗಿ ತಿಳಿಸಿಕೊಟ್ರು ಗುರುಜಿ. ಈಗ ಮುಂದೆ ಕೇಳೋದಾದ್ರೆ, ಮಕರ ಸಂಕ್ರಾಂತಿ ಹಬ್ಬವನ್ನ ನಾವು ಯಾವ ರೀತಿಯಲ್ಲಿ ಒಂದು ಆಚರಣೆ ಮಾಡಬೇಕು ಅನ್ನೋದ್ರ ಕುರಿತು. ಇದು ಸಹರಿ. ಯಾಕಂದ್ರೆ ನಾವು ಯಾವತ್ತು ನಾವು ಒಳ್ಳೆಯದಾಗಬೇಕು ಅಂತ ಕಾಯ್ತಾ ಇರಬೇಕಾದ್ರೆ ಆ ಒಳ್ಳೆಯದನ್ನು ನಾವು ಹೇಗೆ ಆಚರಣೆ ಮಾಡಬೇಕು. ನೀವೊಂದು ಮನೆಯಲ್ಲಿ ಮದುವೆ ಮಾಡೋದಿದ್ರೆ ನಾವು ಮದುವೆ ಆಗಬೇಕು ಅಂತ ಇರ್ತದೆ, ಆ ಮದುವೆಯನ್ನು ಹೇಗೆ ಚೆನ್ನಾಗಿ ಆಚರಿಸಬೇಕು, ಒಳ್ಳೆ ಕೆಲಸಗಳನ್ನು ಹೇಗೆ ಮಾಡಬೇಕು, ಅದಕ್ಕೊಂದು ಪೂರ್ವವಾಗಿ ನಾವು ಸಿದ್ಧತೆಯನ್ನು ಮಾಡುವಂಥದ್ದು ಇದೆ. ಅದೇ ರೀತಿ ಈ ಒಳ್ಳೆಯ ಕಾಲ ಬಂದಾಗ ಆ ಒಳ್ಳೆಯ ಕಾಲವನ್ನು ನಾವು ಹೇಗೆ ಆಚರಣೆ ಮಾಡಬೇಕು ಅಂದ್ರೆ, ಇದೊಂದು ಸಂಕ್ರಮಣ ಕಾಲ. ನಾವು ಅದನ್ನು ಸಂಕ್ರಮಣ ಅಂತ ಹೇಳ್ತೇವೆ. ಹೇಗೆ ಸಂಕ್ರಮಣ? ನಾವು ಈ ಕಡೆಯಿಂದ ಆ ಕಡೆಗೆ ಹೆಜ್ಜೆ ಇಡುವಂಥದ್ದು ಅದು ಸಂಕ್ರಮಣ. ಹಾಗೆ ಧನುವಿನಿಂದ ಮಕರಕ್ಕೆ ಹೋಗುವಂಥದ್ದು ಸಂಕ್ರಮಣ. ಇದು ವಿಶೇಷತೆ ಅಂದರೆ ಇದರಲ್ಲಿ ಈ ದಕ್ಷಿಣಾಯನ ಅಂತ ಹೇಳುವಂಥದ್ದು ಪಿತೃಗಳಿಗೆ ಸಂಬಂಧಪಟ್ಟ ಕಾಲ, ಪಿತೃಗಳಿಗೆ ಇಷ್ಟವಿರುವಂಥ ಕಾಲ. ಹಾಗಾಗಿ ಈ ಕಾಲವನ್ನು ನಾವು ಆಚರಿಸುವುದಿದ್ರೆ ಅಥವಾ ಇದನ್ನು ನಾವು ಸಂಭ್ರಮಿಸುವುದಿದ್ರೆ ಮೊದಲು ನಾವು ಪಿತೃಗಳ ಪೂಜೆಯನ್ನು ಮಾಡಬೇಕು. ಈ ಸಂಭ್ರಮವನ್ನು ಆಚರಣೆ ಅಂದರೆ ಪಿತೃಗಳ ಒಂದು ಆಶೀರ್ವಾದ ಇಲ್ಲದಿದ್ದರೆ ನಮ್ಮ ಯಾವ ಕಾರ್ಯ ಮಾಡಿದರೂ ಕೂಡ ಅದು ಶ್ರೇಯಸ್ಸಾಗುವುದಿಲ್ಲ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದ್ದಂಥ ವಿಚಾರ, ಅದು ಸರ್ವವಿದಿತ. ಹಾಗಿರುವಂಥ ಸಂದರ್ಭದಲ್ಲಿ ಮೊದಲು ನಾವು ಪಿತೃಗಳ ಪೂಜೆಯನ್ನು ಮಾಡಿಕೊಂಡು ಪಿತೃಗಳಿಂದ ಆಶೀರ್ವಾದವನ್ನು ಪಡೀಲಿಕ್ಕೂ ಕೂಡ ಇದೊಂದು ಸುಸಂದರ್ಭ. ಹೀಗೆ ಪಿತೃಗಳ ಪೂಜೆ ಆದ ನಂತರ ಮತ್ತೆ
ನಾವು ಈ ಹಬ್ಬವನ್ನು ಆಚರಣೆ ಮಾಡುವುದು. ಹೇಗೆ ಆಚರಣೆ ಮಾಡಬಹುದು ಅಂದರೆ, ಈ ದಿನ ಕೆಲವರು ಹೇಳ್ತಾರೆ ಅಭ್ಯಂಗ ಸ್ನಾನ ಅಂತ ಹೇಳುವಂಥದ್ದು ಇಲ್ಲಿ ನಿಷಿದ್ಧ. ಅಭ್ಯಂಗ ಅಂದರೆ ನಾವು ಎಣ್ಣೆಯನ್ನೆಲ್ಲ ಹಚ್ಚಿಕೊಂಡು ಬಿಸಿನೀರು ಸ್ನಾನ ಮಾಡುವಂಥದ್ದು, ದೀಪಾವಳಿಗಳಲ್ಲಿ ಎಲ್ಲ ಮಾಡುವಂಥದ್ದು ಅಭ್ಯಂಗ ಸ್ನಾನ ಅಂತ ಹೇಳ್ತೇವೆ. ಆದರೆ ಕೆಲವು ಶಾಸ್ತ್ರಕಾರರು ಹೇಳ್ತಾರೆ ಈ ಅಭ್ಯಂಗ ಸ್ನಾನ ಅಂತ ಹೇಳುವಂಥದ್ದು ಈ ಸಂಕ್ರಮಣದಲ್ಲಿ ಅಷ್ಟು ಒಳ್ಳೆಯದಲ್ಲ ಅಂತ. ಹಾಗಿದ್ರೆ ನೀವು ಏನು ಮಾಡಬೇಕು ಸ್ನಾನ? ಗಂಗಾ ಸ್ನಾನ ಅಂತ ಹೇಳುವಂಥದ್ದು ಬಹಳ ಪವಿತ್ರವಾದದ್ದು. ಈ ಗಂಗಾ ಸ್ನಾನವನ್ನು ಮಾಡುವುದರಿಂದ 7 ಜನ್ಮಗಳಲ್ಲಿ ಮಾಡಿದಂತಹ ಪಾಪಗಳು ಕೂಡ ಪರಿಹಾರ ಆಗ್ತದೆ. ಮತ್ತು ಆ ಸ್ನಾನ ಮಾಡುವುದರಿಂದ ನಮ್ಮ ಮನಸ್ಸಿನಲ್ಲಿ ಏನು ಸಂಕಲ್ಪ ಇರ್ತದೆ, ಈ ವರ್ಷ ಒಳ್ಳೆಯದಾಗಬೇಕು, ಇಂದಿನಿಂದ ನಾವು ಮಾಡುವ ಕಾರ್ಯಕ್ರಮಗಳೆಲ್ಲವೂ ಎತ್ತರಕ್ಕೆ ಸೂರ್ಯದೇವನಂತೆ ಏರಬೇಕು, ಈ ರೀತಿಯಾದಂಥ ಸಂಕಲ್ಪ ಅಂತ ಹೇಳುವಂಥದ್ದು ಮನುಷ್ಯನ ಮನಸ್ಸಿನಲ್ಲಿ ಇರ್ತದೆ. ಹಾಗಾಗಿ ಗಂಗಾ ಸ್ನಾನವನ್ನು ಮಾಡುವುದರಿಂದ, ಎಲ್ಲರಿಗೂ ಗಂಗಾ ಸ್ನಾನ ಮಾಡ್ಲಿಕ್ಕೆ ಆಗುವುದಿಲ್ಲ, ಗಂಗಾ ನದಿ ಸಿಗುವುದಿಲ್ಲ, ನಿಮ್ಮ ಮನಸ್ಸೆಲ್ಲ ಪ್ರಶ್ನೆ ಬರ್ಬೋದು. ಆದ್ರೆ ಅದಕ್ಕೋಸ್ಕರ ಏನು, ಗಂಗೇಚ ಯಮುನೆ ಚೈವ ಅಂತೇಳಿ ಅಲ್ಲ ಕೆಲ ಶ್ಲೋಕಗಳೆಲ್ಲ ಇವೆ. ಅದನ್ನಾದ್ರೂ ನಾವು ಮನಸ್ಸಿನಲ್ಲಿ ಹೇಳಿಕೊಂಡು ಸ್ನಾನ ಮಾಡುವುದರಿಂದ ಗಂಗಾ ಸ್ನಾನ ಮಾಡಿದಂತಹ ಪುಣ್ಯ ಫಲ ಅಂತ ಹೇಳುವಂಥದ್ದು ಅಲ್ಲಿ ಬರ್ತದೆ. ತದನಂತರ ಹೊಸ ಬಟ್ಟೆಯನ್ನು ಧರಿಸುವಂಥದ್ದು, ಮನೆಯ ಮುಂದೆ ರಂಗೋಲಿ ಬಿಡುವಂಥದ್ದು, ತಳಿರು ತೋರಣಗಳನ್ನು ಕಟ್ಟುವಂಥದ್ದು, ನಿಮಗೆ ಇಷ್ಟ ಯಾರು ಬಂಧುಗಳು ಇರ್ತಾರೆ ಅವರನ್ನೆಲ್ಲ ಆಮಂತ್ರಣ ಮಾಡುವಂಥದ್ದು, ಮತ್ತು ಪೂಜೆ ಪುನಸ್ಕಾರ ಅದಕ್ಕೆ ಬೇಕಾದಂಥ ನೈವೇದ್ಯ ಇತ್ಯಾದಿಗಳನ್ನೆಲ್ಲ ಪೂರ್ವ ಸಿದ್ಧತೆ ಮಾಡಿಕೊಂಡು ಬಹಳ ಸಂಭ್ರಮದಿಂದ ಆಚರಣೆ ಮಾಡುವಂಥದ್ದು, ಪಂಚಾಂಗ ಶ್ರವಣ ಇತ್ಯಾದಿ ಬಹಳಷ್ಟು ಈ ಕಾರ್ಯಕ್ರಮ ಅಂತ ಹೇಳುವಂಥದ್ದು ಉಂಟು. ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ಮನಸ್ಸಿನ ಎಲ್ಲ ಆಶಯಗಳು ಕೂಡ ಈ ರೀತಿ ಆಚರಣೆ ಮಾಡುವುದರಿಂದ ಈಡೇರುತ್ತದೆ ಎಂಬುದನ್ನು ನಾವು ಒಂದು ಸಂಕ್ಷಿಪ್ತವಾಗಿ ಇಲ್ಲಿ ತಿಳಿಸಬಹುದು. ಗುರುಜಿ, ಈ ಹಬ್ಬಕ್ಕೆ ಏನಾದರೂ ಐತಿಹಾಸಿಕ ಹಿನ್ನೆಲೆ ಏನಾದರೂ ಇದೆಯಾ? ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಏನು ಅಂದ್ರೆ, ಜನರು ಕಾಯ್ತಾ ಇರ್ತಾರೆ ಒಳ್ಳೆ ಸಮಯ ಯಾವಾಗ ಬರ್ತದೆ ಅಂತ. ಹಾಗಾಗಿ ಈ ಮಕರ ಅಂತ ಹೇಳುವಂತ ಸಂಕ್ರಮಣ ಬಂದ ಕೂಡಲೇ ಅವರ ಆಶಯಗಳು ಈಡೇರುವುದಂತ ಹೇಳುವಂಥದ್ದು ಇದ್ದಾಗ ಇದು ಐತಿಹಾಸ ಅಂದ್ರೆ ಇದು ಪ್ರತಿ ವರ್ಷವೂ ಜನರ ಅಭಿಷ್ಟೆ ಅಂತ ಹೇಳುವಂಥದ್ದು ಹೀಗೆ ಇರ್ತದೆ. ಹಾಗಾಗಿ ಇದು ನಮ್ಮ ಸನಾತನ ಧರ್ಮದಲ್ಲಿ ಪರ್ವಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಪರ್ವ, ಒಳ್ಳೆಯ ಕಾರ್ಯಗಳಿಗೆ ಮಾಡುವಂತ ಒಂದು ಶುಭ ಸಂದರ್ಭ. ಇದನ್ನೇ ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ಹಿಂದಿನ ನಮ್ಮ ತಲೆಮಾರಿನವರು ಕೂಡ ಆಚರಣೆ ಮಾಡಿಕೊಂಡು ಬರುವುದೇ ಇದು ಐತಿಹಾಸಿಕವಾದಂಥ ಹಿನ್ನೆಲೆ. ಇವಾಗ ಪ್ರತಿಯೊಂದು ಹಬ್ಬದಲ್ಲಿಯೂ ಕೂಡ ನಾವು ಒಂದೊಂದು ದೇವರನ್ನ ಆರಾಧಿಸ್ತೇವೆ. ಹಾಗೆಯೇ ಮಕರ ಸಂಕ್ರಾಂತಿ ಎಂದು ನಾವು ಸೂರ್ಯ ದೇವನನ್ನು ಆರಾಧಿಸ್ತೇವೆ ಎನ್ನುವಂತಹ ಒಂದು ಹಿನ್ನೆಲೆ ಇದೆ. ಸೊ ಏನು ಸಂಬಂಧ ಸರ್ ಈ ಮಕರ ಸಂಕ್ರಾಂತಿಗೂ ಹಾಗೂ ಸೂರ್ಯ ದೇವನಿಗೂ ಅಂತ? ಇದು ಬಹಳ ವಿಶೇಷವಾದ ಪ್ರಶ್ನೆಯೂ ಹೌದು ಮತ್ತು ಜನರಿಗೆ ತಿಳಿಸಿಕೊಡಬೇಕಾದಂಥ ಕರ್ತವ್ಯವೂ ಹೌದು. ಸೂರ್ಯ, ಚಂದ್ರ, ಅಗ್ನಿ, ವಾಯು, ಜಲ ಇವೆಲ್ಲವೂ ಕೂಡ ಕಣ್ಣಿಗೆ ಕಾಣುವಂಥ ದೇವರು. ಅದರಲ್ಲಿ ಸೂರ್ಯನಾರಾಯಣ ಅಂತ ಹೇಳುವಂಥದ್ದು ಅಗ್ರಸ್ಥಾನದಲ್ಲಿದ್ದಾನೆ. ಹಾಗೆ ಗ್ರಹಗಳಲ್ಲೂ ಕೂಡ ಅವನು ಸೂರ್ಯನಿಗೆ ಬ್ರಹ್ಮದೇವರು ಹೆಚ್ಚಿನದಾದಂಥ ಒಂದು ಮಹತ್ವವನ್ನು ಕೊಟ್ಟಿದ್ದಾನೆ. ಯಾಕಂದ್ರೆ ಎಲ್ಲಾ ಗ್ರಹಗಳಿಗೂ ಅಧಿಪತಿಯಾಗಿ ಸೂರ್ಯ ದೇವ ಅಂತ ಹೇಳುವಂತ ಇರ್ತದೆ. ಯಾರಿದ್ದಾದ್ರೂ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ರೆ ನಿಮ್ಮದು ಒಳ್ಳೆಯದುಂಟು, ಒಳ್ಳೆಯ ಜಾತಕ ಅಂತ ನಾವು ಹೇಳ್ಬೋದು. ಹಾಗಾಗಿ ಸೂರ್ಯ ಎಲ್ಲಾ ಜಾತಕಕ್ಕೂ ಒಂದು ವಿಶೇಷವಾದಂಥ ಸ್ಥಾನ ಮತ್ತು ಮಾತೃಸ್ಥಾನದಲ್ಲಿ ನಿಲ್ಲುವವ. ನಾವು ಯಾರಾದ್ರೂ ತಂದೆ ಅವನಿಗೆ ಹೇಗೆ ಉಂಟು ಅಂದ್ರೆ ಮಾತೃಸ್ಥಾನಕ್ಕೆ ಸೂರ್ಯನನ್ನೇ ನಾವು ನೋಡುವಂಥದ್ದು. ಒಳ್ಳೆಯ ಉದ್ಯೋಗ, ಆತ್ಮಶಕ್ತಿ ಇವೆಲ್ಲವೂ ಕೂಡ ಸೂರ್ಯನಿಂದ ದೊರಕುವಂಥದ್ದು. ಹಾಗಾಗಿ ಮನುಷ್ಯನ ಅಭಿವೃದ್ಧಿ ಅಂತ ಹೇಳುವಂಥದ್ದು ಯಾಕೆ ಈ ಪ್ರಪಂಚದ ಪ್ರತಿಯೊಂದು ಸೃಷ್ಟಿಗೂ ಕೂಡ ಅಲ್ಲಿ ಸೂರ್ಯನೇ ಕಾರಣ. ಒಂದು ದಿನ ನಿಮಗೆ ಸೂರ್ಯ ಸಿಕ್ಕದಿದ್ರೆ ನಿಮ್ಗೆ ಏನಾಗ್ತದೆ ಅಲ್ವಾ? ಸೂರ್ಯ ಇಲ್ಲದಿದ್ರೆ ನಮ್ಗೆ ಒಂದು ರೀತಿಯಾದಂತಹ ಭ್ರಾಂತಿ ಉಂಟಾಗ್ತದೆ. ಸಸ್ಯಗಳಿಗೆ ಸೂರ್ಯನ ಕಿರಣ ಅಂತ ಹೇಳುವಂಥದ್ದು ಅತ್ಯಂತ ಅವಶ್ಯಕ. ಅವನನ್ನು ಶಾಖ ದೇವರಂತಲೇ ಹೇಳುವಂಥದ್ದು. ಹಾಗಿರುವಾಗ ವರ್ಷಕ್ಕೆ ಒಂದು ದಿನ ಆದ್ರೂ ನಾವು ಸೂರ್ಯನನ್ನು ಕುರಿತು ಚಿಂತನೆಯನ್ನು ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಹಾಗೆ ಸೂರ್ಯನ ಒಂದು ವಿಷಯವನ್ನು ನೀವು ಕೇಳಿದ್ದರಿಂದ ಸೂರ್ಯ ಅಗೋಚರವಾಗಿ ನಿರ್ಮಾಣವಾದಂತಹ ಈ ಪ್ರಪಂಚ ಅಂತ ಹೇಳುವಂಥದ್ದು ಸೃಷ್ಟಿಯಾಗುವಾಗ ನಮ್ಮಲ್ಲಿ ಏನೋ ಒಂದು ಅವ್ಯಕ್ತವಾದಂತಹ ಒಂದು ಹೇಳಲಿಕ್ಕೆ ಬಾರದಂಥ ದಿವ್ಯವಾದಂಥ ಒಂದು ಶಕ್ತಿ ಉಂಟು. ಆ ಶಕ್ತಿ ಈ ಸೂರ್ಯ ದೇವನನ್ನು ಮೊದಲು ಸೃಷ್ಟಿ ಮಾಡಿತು. ಅದಕ್ಕೆ ಪ್ರಖರವಾದಂಥ ಶಕ್ತಿ ಕೊಟ್ಟದ್ದರಿಂದಲೇ ಅದಕ್ಕೆ ಸೂರ್ಯ ದೇವ ಅಂತ ಹೇಳಿ ಹೆಸರು ಬಂದದ್ದು. ಆದರೆ ಸೂರ್ಯನಿಗೆ ತಂದೆ ತಾಯಿ ಇದ್ದಾರೆ. ನಾವು ಪುರಾಣಗಳ ಪ್ರಕಾರ ಅದಿತಿ ಮತ್ತು ಕಶ್ಯಪರ ಮಗ ಸೂರ್ಯ ದೇವನಾಗಿದ್ದಾನೆ. ಯಾವಾಗ ಸೂರ್ಯನು ನೀವು ಪ್ರಶ್ನೆ ಮಾಡ್ತೀರೋ ಅದಿತಿ ಮತ್ತು ಕಶ್ಯಪರ ವಿಚಾರ ಬಂದಾಗ ಅಲ್ಲಿ ಅದಿತಿ ತುಂಬು ಗರ್ಭಿಣಿಯಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಬುಧ ಅಲ್ಲಿ ಬಂದು ಅಲ್ಲಿ ಭಿಕ್ಷೆಯನ್ನು ಕೇಳುವಂಥದ್ದು. ಭಿಕ್ಷೆಯನ್ನು ಕೇಳಿದಾಗ ಈಕೆ ತುಂಬು ಗರ್ಭಿಣಿ ಆದ್ದರಿಂದ ತಕ್ಷಣ ಅಲ್ಲಿ ಎದ್ದು ಅಲ್ಲಿ ಭಿಕ್ಷೆಯನ್ನು ನೀಡಲಿಕ್ಕೆ ಆಗುವುದಿಲ್ಲ.
ಭಿಕ್ಷೆಯನ್ನು ನೀಡಲಿಕ್ಕೆ ಸಾಧ್ಯವಾಗದೇ ಇದ್ದ ಸಂದರ್ಭದಲ್ಲಿ ಕೋಪಗೊಂಡಂತಹ ಬುಧ ಅಲ್ಲಿ ಶಾಪವನ್ನು ಕೊಡ್ತಾನೆ. ನಿನ್ನ ಅಂಡ ಅಂತ ಹೇಳುವಂಥದ್ದು ಅದು ನಾಶವಾಗಲಿ ಅಂತ. ಹೀಗೆ ಅಂಡ ಅಂತ ಹೇಳುವಂಥದ್ದು ನಾಶವಾಗಲಿ ಅಂತ ಶಾಪ ಕೊಟ್ಟಾಗ ಆಕೆ ಚಿಂತಾಕ್ರಾಂತಳಾಗ್ತದೆ. ಅಯ್ಯೋ, ನನ್ನ ಪುತ್ರ ಸಂತಾನವೇ ಹೋಗ್ತದೆ, ನನ್ನ ಸಂತಾನವೇ ಹಾಳಾಗ್ತದೆ ಅಂತ. ಆಗ ಮಹಾಜ್ಞಾನಿಗಳಾದಂಥ ಕಶ್ಯಪರು ಅಲ್ಲಿ ಅಭಯವನ್ನು ಕೊಡ್ತಾರೆ. ನಿನ್ನ ಚಿಂತೆಯನ್ನು ಮಾಡುವುದು ಬೇಡ, ನಿನ್ನ ಅಂಡ ನಾಶ ಆದರೂ ಕೂಡ ಅಂಡದೊಳಗಿನ ಶಿಶುವು ನಾಶ ಆಗುವುದಿಲ್ಲ ಅಂತೇಳಿ. ಹಾಗಾಗಿ ಅಲ್ಲಿ ಅವರ ಒಂದು ಅನುಗ್ರಹದಿಂದ ಅಲ್ಲಿ ಶಿಶು ನಾಶ ಆಗುವುದಿಲ್ಲ. ಆ ಕಾರಣದಿಂದ ಸೂರ್ಯನನ್ನು ಅಲ್ಲಿ ಅಂಡವು ನಾಶವಾಗಿ ಶಿಶುವು ನಾಶವಾಗದೇ ಇರುವುದರಿಂದ ಅವನನ್ನು ಮಾರ್ತಾಂಡ ಅಂತ ಹೇಳಿ ಕರೀತಾರೆ. ಸೂರ್ಯನಿಗೆ ಇನ್ನೊಂದು ಹೆಸರು ಮಾರ್ತಾಂಡ ಅಂತ ಹೇಳುವಂಥದ್ದು ಉಂಟು. ಅದಕ್ಕೆ ಹಾಗೆ ಈ ಸೂರ್ಯನ ಶಕ್ತಿ ಅಂತ ಹೇಳುವಂಥದ್ದು ಅಷ್ಟು ವಿಶೇಷವಾಗಿದೆ. ಮತ್ತು ಈ ಪ್ರಪಂಚ ಅಂತ ಹೇಳುವಂಥದ್ದು ಅದು ಯಾವತ್ತು ನಾವು ಪ್ರಳಯ ಅಂತ ಹೇಳ್ತೇವೆ, ಒಮ್ಮೆ ಸೃಷ್ಟಿಯಾದಂತಹ ಪ್ರಳಯವು ಮತ್ತೆ ಪುನಃ ಸೃಷ್ಟಿಯಾಗ್ತದೆ. ಆ ಕಾರಣದಿಂದಲೂ ಈ ಸೂರ್ಯನು ಒಮ್ಮೆ ಹುಟ್ಟಿ ಮತ್ತೊಮ್ಮೆ ಉದಯವಾಗುವುದರಿಂದಲೂ ಮಾರ್ತಾಂಡ ಅಂತ ಹೇಳುವಂಥ ಹೆಸರು ಬರ್ತದೆ. ಹಾಗೆ ಸೂರ್ಯನಲ್ಲಿಗೆ ನೋಡಿ, ವಿಶೇಷವಾಗಿ ನಾವು ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಮಾಡ್ತೇವೆ. ಸಂಧ್ಯಾ ವಂದನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ತ್ರಿಕಾಲದಲ್ಲಿಯೂ ಬ್ರಾಹ್ಮಣನಾದವರು ಅಲ್ಲಿ ಸೂರ್ಯನಿಗೆ ಅರ್ಘ್ಯ ಮೂಲಕ ಅಲ್ಲಿ ತರ್ಪಣವನ್ನು ಕೊಡುವಂಥ ಕ್ರಮ ಉಂಟು. ಹಾಗಾದ್ರೆ ಯಾಕೆ ಸೂರ್ಯನಿಗೆ ನಾವು ತರ್ಪಣ ಕೊಡಬೇಕು ಅಂತ ಹೇಳಿದ್ರೆ, ಅಲ್ಲಿ ಆ ರಾಕ್ಷಸನ ಹೆಸರು ನೆನಪು ಬರುವುದಿಲ್ಲ, ಆದರೆ ಆ ತ್ರಿಕಾಲದಲ್ಲಿಯೂ ಕೂಡ ಸೂರ್ಯನ ಆ ಬೆಳಕು ಆ ಚಂದವನ್ನು ನೋಡಿ ಆ ರಾಕ್ಷಸರನ್ನು ನುಂಗಲಿಕ್ಕೆ ಬರುವುದು. ಹೀಗೆ ನುಂಗ್ಲಿಕ್ಕೆ ಬಂದಾಗ ಈ ಬ್ರಾಹ್ಮಣರಿಗೇನು ಜಪತಪಗಳನ್ನು ಮಾಡುವಾಗ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾರೆ. ಇದರಿಂದ ನಾವು ಸೂರ್ಯನಿಗೆ ಶಕ್ತಿಯನ್ನು ತುಂಬಿದ ಹಾಗೆ ಆಗ್ತದೆ. ಈ ಶಕ್ತಿಯ ಬಲದಿಂದ ಆ ನುಂಗಲಿಕ್ಕೆ ಬಂದಂತ ರಾಕ್ಷಸರನ್ನು ಇವನು ನಾಶ ಮಾಡ್ತಾನೆ. ಹೀಗೆ ಈ ಸೂರ್ಯನ ಬಗ್ಗೆ ಅವನಿಗೆ ಮದುವೆ ಆದದ್ದು, ವಿಶ್ವಕರ್ಮನ ಮಗಳನ್ನು ಮದುವೆ ಆಗುವಂಥದ್ದು, ಹೀಗೆ ಮಾತಾಡ್ಲಿಕ್ಕೆ ಹೋದ್ರೆ ದಿನಗಟ್ಟಲೆ ಸೂರ್ಯನ ವಿಚಾರ ಕುರಿತು ಮಾತಾಡುವ. ಆದರೆ ಸಂಕ್ರಾಂತಿಯ ಸಂದರ್ಭದಲ್ಲಿ ನಾವು ಸೂರ್ಯನ ಬಗ್ಗೆ ಇಷ್ಟು ನಾವು ವೀಕ್ಷಕರಿಗೆ ನಾವು ತಿಳಿಸಿಕೊಡ್ಬೋದು. ಖಂಡಿತ ಸೂರ್ಯನ ಕುರಿತಾಗಿ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರೆ ಗುರುಜಿ. ಇವಾಗ ಮಕರ ಸಂಕ್ರಾಂತಿ ಅಂದಾಕ್ಷಣ ನಮ್ಗೆಲ್ಲರಿಗೂ ನೆನಪಾಗುವಂಥದ್ದು ಸಾಮಾನ್ಯವಾಗಿ ಎಳ್ಳು ಬೆಲ್ಲ. ಎಲ್ಲ ಹೇಳ್ತಾರೆ ಎಳ್ಳು ಬೆಲ್ಲವನ್ನ ತಿಂದು ಸಿಹಿಯಾದ ಮಾತಾಡಿ ಅಂತ ಹೇಳ್ತಾರೆ. ನಾನು ಕೇಳೋದಾದ್ರೆ ಈ ಒಂದು ಸಮಯದಲ್ಲಿ ಎಳ್ಳು ಬೆಲ್ಲವನ್ನ ತಿನ್ನೋದ್ರಿಂದ ಏನೊಂದು ಉಪಯುಕ್ತವಾಗಿದೆ ಅಂತ ನೋಡಿ. ಈ ಮಾಸ ಅಂತ ಹೇಳುವಂಥದ್ದು ಇಲ್ಲಿ ಎಳ್ಳು ತಿನ್ನುವುದರಿಂದ ಈಗ ಸ್ವಲ್ಪ ಚಳಿ ಎಲ್ಲ ಜಾಸ್ತಿ. ಹೌದು. ಆ ಚಳಿಗೆ ಎಳ್ಳಿನಲ್ಲಿ ತೈಲದ ಅಂಶ ಅಂತ ಹೇಳುವಂಥದ್ದು ಇರ್ತದೆ. ಆ ತೈಲದ ಅಂಶವನ್ನು ನಾವು ತಿಂದಾಗ ಈ ಚರ್ಮಕ್ಕೆ ಅದಕ್ಕೆಲ್ಲ ಒಂದು ಆಯುರ್ವೇದಿಕವಾಗಿ ಅಥವಾ ವೈದ್ಯಕೀಯವಾಗಿ ಅದರಿಂದ ಬಹಳಷ್ಟು ಪ್ರಯೋಜನ ಉಂಟು. ಒಂದೊಂದು ಕಾಲದಲ್ಲಿ ಇಂಥ ಹಣ್ಣನ್ನು ತಿನ್ನಬೇಕು, ಇಂಥ ಧಾನ್ಯವನ್ನು ತಿನ್ನಬೇಕು, ಇವೆಲ್ಲವನ್ನು ಕೂಡ ಪೂರ್ವಿಕರು ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ನಾವು ನಡೆದುಕೊಂಡು ಹೋದರೆ ಈಗ ನಾವು ಹೆಚ್ಚಾಗಿ ಹಬ್ಬಗಳನ್ನು ಆಚರಿಸುವ ಉದ್ದೇಶ ಏನು? ನಾವು ಆರೋಗ್ಯವಾಗಿಯೂ ಚೆನ್ನಾಗಿರಬೇಕು, ಮಾನಸಿಕವಾಗಿಯೂ ಚೆನ್ನಾಗಿರಬೇಕು, ಪ್ರಾಕೃತಿಕವಾಗಿಯೂ ಚೆನ್ನಾಗಿರಬೇಕು, ನಮ್ಮ ಸಂಸ್ಕಾರ ಅಂತ ಹೇಳುವುದು ಕೂಡ ಒಳ್ಳೆಯದಿರಬೇಕು. ಅವೆಲ್ಲವನ್ನು ಕೂಡ ತಿಳಿಸಿಕೊಡ್ಲಿಕ್ಕೆ ಈ ಹಬ್ಬಗಳಲ್ಲಿ ಯಾವ ರೀತಿ ನಾವು ಆಚರಣೆ ಮಾಡಬೇಕು, ಏನನ್ನು ತಿನ್ನಬೇಕು, ಯಾವ ರೀತಿ ಅನುಸರಿಸಬೇಕು ಎಂಬುದನ್ನು ನಾವು ತಿಳಿದುಕೊಂಡು ಆಚರಣೆ ಮಾಡುವುದರಿಂದ ಮನುಷ್ಯನ ಜೀವನ ಅಂತ ಹೇಳುವಂಥದ್ದು ಬಹಳ ಚೆನ್ನಾಗಿರ್ತದೆ, ಸುಗಮವಾಗಿರ್ತದೆ, ಸಂಸ್ಕಾರಯುತವಾಗಿ ಇರ್ತದೆ. ಅದಕ್ಕೋಸ್ಕರ ಈ ಹಬ್ಬವನ್ನು ಆಚರಣೆ ಮಾಡಿರ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ಎಳ್ಳು ತಿನ್ನುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಮುಖ್ಯವಾಗಿ ಆ ಎಳ್ಳನ್ನು ನಾವು ಈ ಶನಿ ಪೀಡೆಗೆ ಉಪಯೋಗ ಮಾಡುವಂಥದ್ದು. ನಮಗೇನಾದ್ರೂ ಗ್ರಹಚಾರ ದೋಷ ಇದ್ರೆ ಅಂಥದ್ದನ್ನು ಈ ಎಳ್ಳನ್ನು ದಾನ ಮಾಡುವುದರಿಂದ ನಮಗೆ ಪರಿಹಾರ ಅಂತ ಹೇಳುವಂತ ಸಿಗ್ತದೆ. ನೀವು ನನಗೆ ಶನಿ ಗ್ರಾಚಾರ ಉಂಟು, ಹೋಗಿ ಎಳ್ಳು ಕೊಡ್ತೇನೆ ಅಂತ ಹೇಳಿ ಅವ್ನು ತಗೊಳ್ಳುವವನಿಗೂ ಭಯ, ಇವನ ಗ್ರಾಚಾರ ನನಗೆ ಕೊಟ್ಟ ಅಂತ ಅಲ್ವಾ. ಈ ಸಂಕ್ರಮಣ ಸಂದರ್ಭದಲ್ಲಿ ಈ ಎಳ್ಳು ಮಾತ್ರ ಅಲ್ಲ, ಎಳ್ಳಿನ ಜೊತೆಯಲ್ಲಿ ಬೆಲ್ಲವನ್ನು ಕೊಡ್ತಾರೆ. ನೀವು ಬೇರೆ ಬೇರೆ ಕಡೆ ಎಲ್ಲ ಕೊಬ್ಬರಿ ಮತ್ತೆ ಇನ್ನೇನೋ ಅದಕ್ಕೆಲ್ಲ ಕೆಲವು ಮಿಠಾಯಿ ಆಗಿದ್ದದನ್ನೆಲ್ಲ ಸೇರಿ ಕೊಡ್ತಾರೆ. ಕಬ್ಬಿನ ಜಲ್ಲೆ ಕೊಡ್ತಾರೆ. ಕಬ್ಬಿನ ಜಲ್ಲೆ ಅಲ್ಲಿ ಅನ್ನಪೂರ್ಣ ದೇಶ ಅಂದ್ರೆ ನಾವು ಮುಖ್ಯವಾಗಿ ಆ ದೇವಿಯ ಕೈಯಲ್ಲಿ ಇರುವಂತದ್ದು, ಅದು ಬಿಲ್ಲಿನ ಆಕಾರದಲ್ಲಿ ಇರ್ತದೆ. ಅದಕ್ಕೂ ಬಹಳಷ್ಟು ಅರ್ಥಗಳು ಇವೆ. ಅದು ಯಾಕೆ ಕಬ್ಬಿನ ಬೆಲ್ಲ, ಅದು ವಿಶೇಷವಾದಂಥ ವಿಚಾರ. ಕಬ್ಬಿನ ಎಳ್ಳು, ಬೆಲ್ಲ, ಮಿಠಾಯಿ ಇವೆಲ್ಲವನ್ನು ಸೇರಿಸಿ ಕೊಡುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ. ಮುಖ್ಯವಾಗಿ ಬಂಧುತ್ವ ವೃದ್ಧಿ ಆಗ್ತದೆ. ನಿಮ್ಮ ಮನೆಗೆ ಎದುರಿನವರು ಏನೋ ಒಂದು ಕಾರಣದಿಂದ ನೀವು ಮುನಿಸಿಕೊಂಡಿರ್ತೀರಿ, ಸಂಕ್ರಾಂತಿ ಹಬ್ಬ ಬಂತು, ಆ ಮುನಿಸನ್ನು ಮರೆತು ಅವರಿಗೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟಿತ್ತು ಅಂತಾದ್ರೆ ಆ ಬಾಂಧವ್ಯ ವೃದ್ಧಿ ಆಯ್ತು. ಇಲ್ಲದಿದ್ರೆ ಏನಾಗ್ತದೆ, ಆ ಮುನಿಸ್ ಅಂತ ಹೇಳೋದು ಇನ್ನೂ ದಿನ ದಿನ ಜಾಸ್ತಿ ಆಗ್ತದೆ. ಓಹ್, ನನ್ನ ಬಗ್ಗೆ ಇವರಿಗೆ ಒಳ್ಳೇದಿತ್ತು, ನಾನೇ ಸುಮ್ಮನೆ ಅವರ ಬಗ್ಗೆ ನಾನು ಕೆಟ್ಟದ್ದು ತಿಳ್ಕೊಂಡಿದ್ದೆ. ಅದು ಏನೋ ಒಂದು ಇದ್ದಂಥ ಮನಸ್ಸಿನ ಒಳಗಿದ್ದಂಥ ಕೆಟ್ಟ ಭಾವನೆ ಈ ಮೂಲಕ ನಾವು ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗೆ ಪರಸ್ಪರ ಎಳ್ಳು ಬೀರುವುದರಿಂದ, ಕೊಡುವುದರಿಂದ, ತಿನ್ನುವುದರಿಂದ ಇಂತಹ ನೂರಾರು ಪ್ರಯೋಜನಗಳು ಉಂಟು.
ಹಾಗಾಗಿ ಈ ಎಳ್ಳು ಬೀರುವುದನ್ನು ಹೆಚ್ಚಿನವರು ಇದನ್ನು ಆಚರಣೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಹಾಗೆ ಗುರುಜಿ ಇನ್ನೊಂದು ಕೇಳಬೇಕು, ನೀವು ಅವಾಗ ಹೇಳಿದ್ರಿ ಉತ್ತರಾಯಣ ಎನ್ನುವಂಥದ್ದು ಏನಾದರೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಕಾಲ ಅಂತ ಹೇಳಿದ್ರಿ ಅಲ್ವಾ. ಸೊ ನಾನೊಂದು ಕೇಳಿದ್ದೆ, ಆ ಉತ್ತರಾಯಣದಲ್ಲಿ ಯಾರಾದರೂ ಮನುಷ್ಯ ತೀರಿ ಹೋದರೆ ಅವರು ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ ಅಂತ, ಇದು ಎಷ್ಟು ಮಟ್ಟಿಗೆ ಸತ್ಯ ಅಂತ? ನೋಡಿ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡುವಾಗ ಆ ಮಾತನ್ನು ಹೇಳಿದ್ದಾನೆ. ನಾವು ಅದನ್ನು ಕೃಷ್ಣ ಹೇಳುತ್ತಾನೆ ಅಂತಲೇ ಹೇಳುವಂಥದ್ದು, ನಾನು ಹೇಳುವುದಂತ ಹೇಳುವುದಲ್ಲ. ಏನು ಕೃಷ್ಣ ಹೇಳಿದ್ದಾನೆ ಅಂದರೆ, ಉತ್ತರಾಯಣ ಸಂದರ್ಭದಲ್ಲಿ ಯಾರಾದ್ರೂ ಮರಣ ಹೊಂದ್ರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಇನ್ನೊಂದು ಮಾತುಂಟು ಇದಕ್ಕೆ ಪೂರಕವಾಗಿ, ನಾವು ಸಾಯುವ ಸಂದರ್ಭದಲ್ಲಿ ದೇವರ ನಾರಾಯಣ ನಾರಾಯಣ ಅಂತ ಹೇಳಿದ್ರೆ ದೇವರ ಸ್ಮರಣೆ ಮಾಡ್ತೇವೆ, ನಾವು ದೇವರ ಸಾನ್ನಿಧ್ಯವೇ ಸೇರ್ತೇವೆ ಅಂತ. ಆದ್ರೆ ಏನೋ ತುಂಬಾ ಪಾಪ ಕಾರ್ಯಗಳನ್ನೇ ಮಾಡಿದವ ಅಜಮಿಳ ಅಂತ ಇದ್ದ, ಅಜಮಿಳನ ಪೊರೆದೆ ಅಂತ ಹೇಳಿ ಒಂದು ಕಥೆಯಲ್ಲಿ ಬರ್ತದೆ. ಹಾಗೆ ಅಜಮಿಳನನ್ನು ಪೊರೆದದ್ದು ಹೇಗೆ? ಕೇವಲ ಅಜಮಿಳನು ತನ್ನ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟುಕೊಂಡು ಕೊನೆಯಲ್ಲಿ ಅವನಿಗೆ ಏನೋ ಕೈಕಾಲು ಆಡಿಸ್ಲಿಕ್ಕಾಗ್ಲಿಲ್ಲ, ಆಚೀಚೆ ತಿರುಗಾಡ್ಲಿಕ್ಕೆ ಆಗುದಿಲ್ಲ, ನನ್ಗೇನೋ ಒಂದು ನನ್ನ ಸಹಾಯ ಮಾಡು ಅಂತೇಳಿ ನಾರಾಯಣನನ್ನು ಕರೆದದ್ದು. ದೇವರ ಮೇಲಿನ ಭಕ್ತಿಯಲ್ಲಿ ನಾರಾಯಣ ಅಂತ ಕರೆದದ್ದಲ್ಲ. ಆದ್ರೆ ನಾರಾಯಣ ಅಂತ ಕರೆದದ್ದರಿಂದ ಅಲ್ಲಿ ಭಗವಂತ ಅವನಿಗೊಂದು ಕ್ಷಮೆ ಕೊಡ್ತಾನೆ. ಏನು ಅಂತ ಹೇಳಿದ್ರೆ, ನೀನು ಮತ್ತೆ ಪುನಃ ನಾರಾಯಣ ಅಂತ ಹೇಳುವಂತ ದೇವರ ನಾಮವನ್ನು ಸ್ಮರಣೆ ಮಾಡಿದ್ದರಿಂದ ಮತ್ತೆ ಪುನಃ ನೀನು ಸ್ವಲ್ಪ ಸಮಯ ಬದುಕಿತ್ತು ನಾರಾಯಣನ ಸ್ಮರಣೆ ಮಾಡಿ ಆ ಪುಣ್ಯದಿಂದ ಮತ್ತೆ ನೀನು ಸ್ವರ್ಗಕ್ಕೆ ಹೋಗ್ಬೋದು ಅಂತ. ಕೇವಲ ನಾರಾಯಣ ಹೇಳಿದ್ದರಿಂದ ಅವನು ಸ್ವರ್ಗಕ್ಕೆ ಹೋಗ್ಲಿಲ್ಲ, ಅವನಿಗೆ ಮತ್ತೆ ಪುನಃ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟ. ಆ ಅವಕಾಶವನ್ನು ಆತ ಉಪಯೋಗ ಮಾಡಿಕೊಂಡ. ಹೇಗೆ? ದೇವರ ನಾಮಸ್ಮರಣೆ ಮಾಡುವುದರ ಮೂಲಕ. ಆ ಪುಣ್ಯದಿಂದ ಅವನಿಗೆ ಮೋಕ್ಷವನ್ನು ತಲುಪಿದನೆ ಹೊರತು ಕೇವಲ ನಾರಾಯಣ ಅಂತ ಹೇಳಿದ್ದರಿಂದ ಅಲ್ಲ. ಹಾಗೆಯೇ ಈ ಉತ್ತರಾಯಣದಲ್ಲಿ ಅವರು ಮರಣ ಹೊಂದಿದಾಗ ಯಾರು ಕೂಡ ಅಲ್ಲಿ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಹೇಳುವುದಿಲ್ಲ. ಹಾಗಾದ್ರೆ ಯಾಕೆ ಸ್ವರ್ಗಕ್ಕೆ ಹೋಗ್ತಾನೆ? ಯೋಗಿಗಳಾದವರು ಹೋಗ್ತಾರೆ. ಯೋಗಿಗಳಾದವರಿಗೆ ಉತ್ತರಾಯಣ ದಕ್ಷಿಣಾಯನ ಅಂತ ಹೇಳುವಂತ ಭೇದ ಇಲ್ಲ. ಅವರು ತಮ್ಮ ಯೋಗ ಶಕ್ತಿಯಿಂದ ಮಾಡಿದಂತಹ ಆ ಪುಣ್ಯ ಕಾರ್ಯದಿಂದ ಸ್ವರ್ಗಕ್ಕೆ ಹೋಗ್ತಾರೆ. ಹಾಗಾದ್ರೆ ಯಾವಾಗ್ಲೂ ಪಾಪ ಮಾಡಿದವನು ಉತ್ತರಾಯಣ ಬಂದ ಕೂಡಲೇ ಅವನು ಆತ್ಮಹತ್ಯೆ ಮಾಡಿಕೊಂಡು ನಾನು ಸ್ವರ್ಗ ಹೋಗ್ತೇನೆ ಅಂತ ಹೇಳಿದ್ರೆ ಆಗ ನಾವು ವೀಕ್ಷಕರಿಗೆ ತಪ್ಪು ಸಂದೇಶವನ್ನು ಕೊಟ್ಟಾಗ ಆಗ್ತದೆ ಅಲ್ವಾ? ನಾನು ಸ್ವರ್ಗಕ್ಕೆ ಹೋಗುದಾರೆ ಯಾವನೊಬ್ಬ ತನ್ನ ಜೀವವನ್ನೇ ಕಳ್ಕೊಳ್ತಾನೆ, ಉತ್ತರಾಯಣ ಬಂತು ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಸ್ವರ್ಗಕ್ಕೆ. ಅದು ಹಾಗಲ್ಲ. ಅವನು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಅವನು ಹೋಗುತ್ತಾನೆ ಹೊರತು ಕೇವಲ ಅವನು ಅಕರ್ಮಿಯಾಗಿದ್ರೆ ಪಾಪವನ್ನೇ ಮಾಡಿದ್ರೆ ಮತ್ತೆ ಪುನಃ ಅವನು ಉತ್ತರಾಯಣದಲ್ಲಿ ಸತ್ತಿದ್ರು ಕೂಡ ಮತ್ತೆ ವಾಪಸ್ಸು ಈ ಜೀವನ ಚಕ್ರಕ್ಕೆ ಆತ ಮರಳಲೇಬೇಕಾಗುತ್ತದೆ. ಈ ಸತ್ಯವನ್ನು ನಾವು ತಿಳ್ಕೊಳ್ಬೇಕು. ಓಕೆ ಗುರುಜಿ, ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರಿ. ಹಾಗೆ ಇವಾಗ ಇನ್ನೊಂದು ಕೇಳೋದಾದ್ರೆ, ಮಕರ ಸಂಕ್ರಾಂತಿಯನ್ನು ನಾವು ಸುಗ್ಗಿ ಹಬ್ಬ ಅಂತ ಕರಿತೇವೆ, ಇದೊಂದು ಕೃಷಿಯ ಹಬ್ಬ ಅಂತ ಹೇಳ್ತೇವೆ. ಸೊ ಇದಕ್ಕೆ ಏನಾದ್ರೂ ಮಹತ್ವ ಇದೆಯಾ ಅಂತ? ಇದು ಒಂದು ರೀತಿಯಾಗಿ ಸುಗ್ಗಿ ಹಬ್ಬವೂ ಹೌದು, ಒಂದು ರೀತಿಯಾದ ಋತವೂ ಹೌದು. ಸುಗ್ಗಿ ಹಬ್ಬ ನಿಮ್ಮ ಕೃಷಿಕರಿಗೆ, ಯಾಕಂದ್ರೆ ಅವರಿಗೆ ಈಗ ಸ್ವಲ್ಪ ವಿರಾಮ ಇರ್ತದೆ, ಹೆಚ್ಚಿನದಾದಂತ ಇರುವುದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ ಕೃಷಿ ಕಾರ್ಯ ಚಟುವಟಿಕೆಗಳೆಲ್ಲ ಉಪಯೋಗ ಆಗುವಂತ ಎತ್ತುಗಳನ್ನು ಶೃಂಗರಿಸುವಂಥದ್ದು. ಎತ್ತುಗಳು ಯಾಕಂದ್ರೆ ನಾವು ಸೂರ್ಯನಾರಾಯಣನನ್ನು ಹೇಗೆ ಪೂಜೆ ಮಾಡ್ತೇವೋ ಹಾಗೆ ದೀಪಾವಳಿ ಸಂದರ್ಭದಲ್ಲಿ ಗೋವನ್ನು ಹೇಗೆ ಪೂಜೆ ಮಾಡ್ತಾರೋ ಹಾಗೆ ಈ ಮಕರ ಸಂಕ್ರಮಣದಲ್ಲಿ ನಾವು ಗೋವಿನ ಬದಲು ಇಲ್ಲಿ ಬೇರೆ ಕಡೆಯಲ್ಲಿ ಎತ್ತನ್ನು ಶೃಂಗಾರ ಮಾಡಿ ಅದನ್ನು ಬೆಂಕಿಯಲ್ಲಿ ಹಾಯಿಸುವಂಥದ್ದು, ಅವುಗಳಿಗೆ ಕೊಂಬುಗಳಿಗೆ ಶೃಂಗಾರ ಮಾಡುವಂಥದ್ದು, ಅವುಗಳಿಗೆ ಬೇಕಾದಂಥ ತಿಂಡಿಯನ್ನು ಕೊಡುವುದು. ಅರ್ಥಾತ್ ಅದನ್ನು ಗೋಪೂಜೆ ರೀತಿಯಲ್ಲೇ ನಾವು ಅಲ್ಲಿ ಮಾಡುವಂಥದ್ದು ಕಾಣ್ತೇವೆ. ಇದು ಕೃಷಿಗೆ ಸಂಬಂಧಪಟ್ಟು ಅವರು ಸಂಭ್ರಮಿಸುವಂತ ಹಬ್ಬ. ಯಾಕಂದ್ರೆ ಅವರಿಗೆ ಸಂಭ್ರಮ ಪಡಬೇಕಾದ್ರೆ ಅವರು ದಿನನಿತ್ಯವೂ ಇರುವಂಥದ್ದು ಹಸುಗಳ ಜೊತೆಯಲ್ಲಿ, ಎತ್ತುಗಳ ಜೊತೆಯಲ್ಲಿ. ಹಾಗಿರುವಾಗ ಎತ್ತುಗಳನ್ನು ಅವರು ತಮ್ಮ ಜೊತೆಯಲ್ಲಿ ಇಟ್ಟುಕೊಂಡು ಸಂಭ್ರಮಿಸುವಂಥದ್ದು ಒಂದು ಸರಿಯಾದ ವಿಚಾರ. ಹಾಗೆಯೇ ಈ ಹಬ್ಬ ಅಂತ ಹೇಳುವಂಥದ್ದು ವೃತದ ಹಬ್ಬ. ಯಾಕಂದ್ರೆ ನೀವು ಹೇಳಿದ್ರಿ ಏನು, ಈ ಸಂದರ್ಭದಲ್ಲಿ ಹುಗ್ಗಿ ಅಂತ ಒಂದು ಮಾಡ್ತಾರೆ. ಇದು ಧನುರ್ಮಾಸದಲ್ಲಿ ಆಚರಣೆ. ಯಾಕಂದ್ರೆ ದೇಹ ಅಂತ ಹೇಳುವಂಥದ್ದು ಒಂದು ರೀತಿಯಾಗಿ ಅದನ್ನು ಬ್ಯಾಲೆನ್ಸ್ ಅಂತ ಹೇಳ್ತೇವೆ ನಾವು, ದೇಹದ ಒಂದು ಸಮತೋಲನವನ್ನು ಕಾಪಾಡಲಿಕ್ಕೆ ಈ ಸಂದರ್ಭದಲ್ಲಿ ಹುಗ್ಗಿ ನಾವು ದೇವಸ್ಥಾನಗಳಲ್ಲಿ ನೋಡ್ತೇವೆ. ಪ್ರತಿದಿನ ನೈವೇದ್ಯಕ್ಕೆ ಒಂದಿಷ್ಟು ಹೆಸರು ಹಾಕ್ತಾರೆ. ಕೇವಲ ಅನ್ನ ಮಾಡುವಾಗ ಅದರ ಜೊತೆಯಲ್ಲಿ ಒಂದು ಸ್ವಲ್ಪ ಸೇರು ಅಂದ್ರೆ ಈ ಮಾಸದಲ್ಲಿ ಹುಗ್ಗಿ ಅಂತ ಹೇಳುವಂತಕ್ಕೆ ವಿಶೇಷ. ಆ ಹುಗ್ಗಿ ಅಂತ ಹೇಳೋದು ನೀವು ಯಾವುದೇ ಒಂದು ಸಮಾರಂಭ ಇರಲಿ ಅಲ್ಲೊಂದು ಅದು ಇದ್ದೇ ಇರ್ತದೆ. ಅದನ್ನು ತಿನ್ಲಿಕ್ಕೆ ಅದು ಚಪ್ಪೆ ಅಂತೇಳಿ ಅದಕ್ಕೊಂದು ಹುಳಿ ರಸವನ್ನು ಮಾಡ್ತಾರೆ. ಹಾಗಾಗಿ ಈ ಮಾಸದ ಈ ವೃತದ ಮಾಸ ಅಂತ ಹೇಳಿ ಇದನ್ನು ಆಚರಣೆ ಮಾಡುವಂಥದ್ದು. ತದನಂತರ ಈಗ ಅದನ್ನು ನಾವು ಧನುರ್ಮಾಸ ಅಂತ ಹೇಳುವಂತ. ಯಾಕಂದ್ರೆ ಈಗ ಸೂರ್ಯನು ಧನುರಾಶಿಯಲ್ಲಿ ಇರುವುದರಿಂದ ಅದನ್ನು ಧನುರ್ಮಾಸ ಅಂತ ಹೇಳಿ ನಾವು ಕರೀತೇವೆ. ಇನ್ನು ನಾಡ್ದು ಏನು ಈ ದಿನದಿಂದ ಅಂದ್ರೆ ಈ ಸಂಕ್ರಮಣದಿಂದ
ಅಲ್ಲಿ ಮತ್ತೆ ಈ ಮಾಸ ಮುಗೀತದೆ, ಅಲ್ಲಿಗೆ ಮಕರ ಸಂಕ್ರಮಣ ಬಂತು, ಒಳ್ಳೆಯ ದಿನ ಬಂತು. ಹಾಗೆ ಅದಕ್ಕೋಸ್ಕರ ಈ ಧನುರ್ಮಾಸದಲ್ಲಿ ಅದನ್ನು ಆಚರಣೆ ಮಾಡುವಂಥದ್ದು, ಅದು ಪ್ರತೀತಿ ಅಷ್ಟೇ. ಆ ವೀಕ್ಷಕರು ಇನ್ನೊಂದು ಹೇಳಬೇಕು, ಒಂದೊಂದು ರಾಜ್ಯದಲ್ಲಿ ಈ ಹಬ್ಬವನ್ನ ಒಂದೊಂದು ರೀತಿಯಾಗಿ ಆಚರಿಸ್ತಾರಂತೆ. ಸೊ ಅದರಲ್ಲಿ ಕೆಲವೊಂದು ರಾಜ್ಯದ ಬಗ್ಗೆ ಹೇಳೋದಾದ್ರೆ, ತಮಿಳುನಾಡಿನಲ್ಲಿ ರೈತರು ತಾವು ಬೆಳೆದಂತಹ ಬೆಳೆಯನ್ನ ಕಟಾವು ಮಾಡಿ ಪೊಂಗಲ್ ಮಾಡೋದರ ಮುಖಾಂತರವಾಗಿ ಅವರು ಹಬ್ಬವನ್ನ ಆಚರಿಸ್ತಾರಂತೆ. ಹಾಗೆಯೇ ಕೇರಳದಲ್ಲಿ ಮಕರ ಸಂಕ್ರಾಂತಿಗೆ ಶಬರಿಮಲೆಯಲ್ಲಿ ಕಾಣುವಂತಹ ಮಕರ ಜ್ಯೋತಿಯನ್ನ ಕಾಣುವುದರ ಮುಖಾಂತರವಾಗಿ ಅವರು ಹಬ್ಬವನ್ನ ಆಚರಿಸ್ತಾರಂತೆ. ಹಾಗೆಯೇ ಇನ್ನು ಗುಜರಾತ್ ಮತ್ತು ಮಹಾರಾಷ್ಟ್ರವನ್ನು ನೋಡೋದಾದ್ರೆ ಅಲ್ಲಿ ಅವರು ಗಾಳಿಪಟವನ್ನು ಹಾರಿಸುವುದರ ಮೂಲಕವಾಗಿ ಈ ಒಂದು ಹಬ್ಬವನ್ನ ಆಚರಿಸ್ತಾರಂತೆ. ಇನ್ನು ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಎಳ್ಳು ಹಾಗೂ ಬೆಲ್ಲವನ್ನ ತಿನ್ನೋದರ ಮುಖಾಂತರವಾಗಿ ನಾವು ಈ ಹಬ್ಬವನ್ನ ಆಚರಿಸ್ತೇವೆ. ಹೀಗೆ ನೋಡ್ತಾ ಆದ್ರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾಗಿ ಈ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ. ನಮಗೆ ಆವಾಗಲೇ ಗುರುಜಿ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರು. ಇನ್ನಷ್ಟು ಅವ್ರ ಜೊತೆ ಮಾತಾಡೋದಿದೆ, ಮತ್ತೆ ತಡ ಮತ್ತೆ ಮಾತನ್ನ ಮುಂದುವರಿಸೋಣ ಬನ್ನಿ. ಗುರುಜಿ, ನೀವು ಆವಾಗ ನಮಗೆ ಉತ್ತರಾಯಣದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಿದ್ರಿ. ಇನ್ನು ದಕ್ಷಿಣಾಯಣಕ್ಕೆ ಬಂದ್ರೆ ಒಂದು ಮಾತಿದೆ, ಈ ಒಂದು ಸಂದರ್ಭದಲ್ಲಿ ಯಾರಾದ್ರೂ ತೀರಿ ಹೋದ್ರೆ ಅವರು ನರಕಕ್ಕೆ ಹೋಗ್ತಾರೆ ಅಂತ. ಇದು ಎಷ್ಟು ಮಟ್ಟಿಗೆ ಸತ್ಯ ಅಂತ ನೋಡಿ. ಇದು ಕೂಡ ನೀವು ಹೇಳುವ ಪ್ರಶ್ನೆ ಸತ್ಯ ಆದ್ರೂ ಕೂಡ ಅದರಲ್ಲಿ ಆ ನರಕಕ್ಕೆ ಹೋಗುತ್ತಾರೆ ಅಂತ ಹೇಳುವಂತ ಒಂದು ವಿಚಾರ ಉಂಟಲ್ಲ, ಅದು ತಪ್ಪು. ಯಾಕಂದ್ರೆ ಆ ದಕ್ಷಿಣಾಯಣ ಅಂತ ಹೇಳುವಂಥದ್ದು ವರ್ಷದ 6 ತಿಂಗಳು ಅಂದ್ರೆ ಅರ್ಧ ಭಾಗ ದಕ್ಷಿಣಾಯಣವೇ ಇರ್ತದೆ. ಆ ಅರ್ಧ ಸಂದರ್ಭದಲ್ಲೂ ಪಾಪಿಗಳೇನು ಸಾಯ್ಬೇಕು ಅಂತ ಏನಿಲ್ಲ, ಅಥವಾ ಅವರೇ ದೇಹತ್ಯಾಗ ಮಾಡಬೇಕು ಅಂತಿಲ್ಲ. ಪುಣ್ಯವನ್ನು ಮಾಡಿದವರು ಕೂಡ ಆ ದಕ್ಷಿಣಾಯನದಲ್ಲಿ ದೇಹತ್ಯಾಗವನ್ನು ಮಾಡುವವರು ಇದ್ದಾರೆ. ಭೀಷ್ಮಾಚಾರ್ಯರಿದ್ರು, ಅವರು ದಕ್ಷಿಣಾಯನದಲ್ಲಿ ಅಲ್ಲಿ ಅವರು ಮರಣವನ್ನು ಅಂದ್ರೆ ಆದರೆ ಇಚ್ಛಾಮರಣಿಗಳಾದ್ದರಿಂದ ಅವರೇನು ಮಾಡಿದ್ರು, ಉತ್ತರಾಯಣದವರೆಗೆ ಅವರು ಕಾದ್ರು. ಅದನ್ನೇ ಕೆಲವರು ತಿಳಿದುಕೊಂಡು ಭೀಷ್ಮರು ಅಲ್ಲಿ ಕಾದಿದ್ದು ಉತ್ತರಾಯಣದಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡಿದ್ರು ಅಂತ. ಆದ್ರೆ ಭೀಷ್ಮರು ಯಾಕೆ ಹಾಗೆ ಆಯ್ತು ಅಂದ್ರೆ ಅವರಿಗೆ ವರ ಇತ್ತು, ಇಚ್ಛಾಮರಣಿ ಅಂತೇಳಿ. ಹಾಗಾದ್ರಿಂದ ಉತ್ತರಾಯಣದಲ್ಲಿ ಅವರು ತಮ್ಮ ದೇಹವನ್ನು ತ್ಯಾಗ ಮಾಡಿದ್ರು. ಆದ್ರೆ ಎಲ್ರಿಗೂ ಆ ರೀತಿಯಾದಂಥ ವರ ಇರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಂತ ಆ ಸಮಯದಲ್ಲಿ ಎಲ್ಲರೂ ಕೂಡ ಪಾಪಿಗಳೇ ಇರಬೇಕು ಅಂತಿಲ್ಲ. ಆದ್ರೆ ನಾನು ಆಗಲೇ ಹೇಳಿದೆ, ಯೋಗಿಗಳಾದವರು ಯೋಗ ಬಲದಿಂದ ಯಾವಾಗ ದೇಹವನ್ನು ತ್ಯಾಗ ಮಾಡಿದ್ರು ಕೂಡ ಅವರು ಉತ್ತರಾಯಣವನ್ನೇ ತಲುಪುತ್ತಾರೆ ಅಂತ. ಅಂದರೆ ಅವರ ಒಳಗೆ ಅವರು ಉತ್ತರಾಯಣವನ್ನು ನಿರ್ಮಾಣ ಮಾಡಿಕೊಂಡು, ಅಂದ್ರೆ ಸ್ವರ್ಗಕ್ಕೆ ಹೋಗುವಂಥದ್ದು. ಉತ್ತರಾಯಣ ಅಂದ್ರೆ ಮೇಲೆ ಸ್ವರ್ಗಕ್ಕೆ ಹೋಗುದು ಅಂತ, ದಕ್ಷಿಣಾಯಣ ಅಂದ್ರೆ ಕೆಳಕ್ಕೆ ಬರುವುದು ಅಂತ, ಅಂದ್ರೆ ಭೂಮಿಗೆ ಇಳಿದು ಬರುವುದು ಅಂತ ಅಷ್ಟೇ ಅರ್ಥ ಅದಕ್ಕೆ. ಹಾಗಾಗಿ ಉತ್ತರಾಯಣ ಅಂದ್ರೆ ಆ ಯೋಗಿಗಳು ತಮ್ಮ ದೇಹದ ಒಳಗೆ ತಮ್ಮಲ್ಲೇ ಯೋಗ ಬಲದಿಂದ ಉತ್ತರಾಯಣವನ್ನು ಮಾಡಿಕೊಂಡು ಅವರು ದಕ್ಷಿಣಾಯನದಲ್ಲಿ ದೇಹತ್ಯಾಗ ಮಾಡಿದ್ರು ಅವರು ಉತ್ತರಾಯಣವನ್ನು ಮಾಡುವಂತ ಶಕ್ತಿ ಇರ್ತದೆ. ಆದರೆ ಸಾಮಾನ್ಯರಾದಂತಹ ಜನರಿಗೆ ಅವರು ಒಳ್ಳೆಯದನ್ನು ಮಾಡಿದ್ರೆ ಆ ಒಳ್ಳೆಯದನ್ನು ಮಾಡಿದ್ದಕ್ಕೆ ಅನುಗುಣವಾಗಿ ಅವರು ಸ್ವರ್ಗವೋ ನರಕವೋ ಮತ್ತೊಂದನ್ನು ಸೇರುವಂಥದ್ದು. ಹಾಗಾಗಿ ಇಲ್ಲಿ ನಾವು ಒಟ್ಟಾರೆಯಾಗಿ ತಿಳ್ಕೊಳ್ಬೇಕು ಅಂದ್ರೆ ನಾವು ಜೀವನದಲ್ಲಿ ಎಂತಹ ಕರ್ಮಗಳನ್ನು ಮಾಡಿದ್ದೇವೆ ಆ ಕರ್ಮಕ್ಕನುಗುಣವಾಗಿ ಅವರಿಗೆ ಸ್ವರ್ಗ ನರಕ ಮತ್ತು ಜನ್ಮಗಳು ಸಿಕ್ಕುವಂಥದ್ದು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಗುರುಜಿ, ಇವಾಗ ಮಕರ ಸಂಕ್ರಾಂತಿ ಎಂದು ನಾವು ಸೂರ್ಯ ದೇವನನ್ನ ಪೂಜಿಸ್ತೇವೆ. ಈ ಸೂರ್ಯ ದೇವನಿಗೆ ಸಂಬಂಧಪಟ್ಟಂತೆ ಸೂರ್ಯನಿಂದ ಧರ್ಮರಾಜ ಅಕ್ಷಯ ಪಾತ್ರೆ ತೆಗೆದುಕೊಂಡಂತಹ ಒಂದು ಹಿನ್ನೆಲೆ ಇದೆ ಅಂತೆ, ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ. ಪಾಂಡವರು ಯಾವಾಗ ವನವಾಸವನ್ನು ಮಾಡ್ತಾರೋ ಅಂದ್ರೆ ಅವರು ಏನು ಜೂಜಾಟವನ್ನ ಆಡಿ ಅಲ್ಲಿ ಅದೆಲ್ಲ ಕಥೆಗಳು ಬಹಳಷ್ಟು ಇದೆ. ಅಂತೂ ಅವರು ವನವಾಸ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕು ಅಂತ ಹೇಳುವಂತ ಇಚ್ಛೆಯಿಂದ ಅವರು ನಗರವನ್ನು ಬಿಟ್ಟು ಅರಣ್ಯವನ್ನು ಸೇರುವಂಥದ್ದು. ಹೀಗೆ ಸೇರುವಂತ ಸಂದರ್ಭದಲ್ಲಿ ಧರ್ಮರಾಜನಾಗ್ಲಿ ಅವನ ಉಳಿದ 4 ತಮ್ಮಂದಿರು ಮತ್ತು ಮಡದಿ ಮಾತ್ರ ಬಂದದ್ದಲ್ಲ, ಅವರ ಜೊತೆಯಲ್ಲಿ ಅನೇಕ ಬ್ರಾಹ್ಮಣರು, ಬಹಳ ವೇದವನ್ನು ಕಲಿತವರು, ಬಹಳಷ್ಟು ಶ್ರದ್ಧೆಯನ್ನು ತೋರಿದವರು, ಯೋಗಿಗಳು ಎಲ್ಲರೂ ಕೂಡ ಧರ್ಮರಾಜನ ಜೊತೆಯಲ್ಲಿ ಬಂದಿದ್ರು. ಏಕೆ ಬಂದಿದ್ರು? ಇಂತಹನ ಸಾಂಗತ್ಯ ಬೇಕು ಅಂತೇಳಿ. ಅವನ ಹೆಸರೇ ಕೇಳಿ ಧರ್ಮರಾಜ ಯುಧಿಷ್ಠಿರ ಅಂತೇಳಿ. ಹಾಗಿರುವಂತ ಸಂದರ್ಭದಲ್ಲಿ ಅವನೇನೋ ಹೇಳ್ತಾನೆ, ನನ್ನ ಜೊತೆ ಬರಬೇಡಿ, ನನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದೇ ಕಷ್ಟ, ಕಾಡಿನಲ್ಲಿ ಕಂದ ಮೂಲಗಳನ್ನು ತಿಂದು ನಾವು ಜೀವನ ಮಾಡುವಂಥದ್ದು ಅಂತ. ಆದ್ರೂ ಅವನ ಜೊತೆಯಲ್ಲಿ ಆ ಮಾತನ್ನೂ ಲೆಕ್ಕಿಸದೆ ಬಹಳ ಮಂದಿ ಬ್ರಾಹ್ಮಣರ ಜೊತೆ ಬಂದಾಗ ಇಲ್ಲಿ ಅವನಿಗೆ ಚಿಂತೆ ಆಗ್ತಿದೆ. ಹಾಗಾದ್ರೆ ನಮ್ಮ ಹೊಟ್ಟೆ ತುಂಬಿಸುವುದೇ ಕಷ್ಟ, ಇನ್ನು ಇವರ ಹೊಟ್ಟೆಗೆ ನಾನು ಏನು ಕೊಡುವಂಥದ್ದು ಅಂತ. ಹೀಗಿರುವಾಗ ಅಲ್ಲಿ ಅವರ ಜೊತೆ ಬಂದಂತ ಅವರ ಕುಲ ಗುರುಗಳಾದಂತಹ ಧೌಮ್ಯರಲ್ಲಿ ಅಲ್ಲಿ ಆ ಪ್ರಶ್ನೆಯನ್ನು ಕೇಳ್ತಾನೆ, ಹಾಗಾದ್ರೆ ಏನು ಮಾಡಬೇಕು, ಇವರನ್ನು ನಾನು ಹೇಗೆ ಸಲಹಬೇಕು ಅಂತ. ಆಗ ಅವರು
ಯೋಗ ಜ್ಞಾನಕ್ಕೆ ಹೋಗ್ತಾರೆ. ಹಾಗಾದರೆ ಈ ಒಂದು ಇದಕ್ಕೆ ಏನು ಸಮಾಧಾನ ತಂದುಕೊಳ್ಬೋದು, ಏನು ಉತ್ತರವನ್ನು ಕಂಡುಕೊಳ್ಬೋದು ಅಂತ ಅವರು ಯೋಗ ಮುದ್ರೆಯನ್ನ ಮೂಲಕ ಅಲ್ಲಿ ಕಂಡುಕೊಂಡ ಪ್ರಕಾರ ಅವರಿಗೆ ಗೋಚರ ಆಗ್ತದೆ. ಸೂರ್ಯದೇವನನ್ನು ಕುರಿತು ಪ್ರಾರ್ಥನೆ ಮಾಡಿದರೆ ಸೂರ್ಯದೇವನೇನಾದರೂ ಇಲ್ಲಿ ಅನುಗ್ರಹಿಸಿ ಅಕ್ಷಯ ಪಾತ್ರೆಯನ್ನು ಕೊಟ್ಟರೆ ಇವರು ವನವಾಸವನ್ನು ಅತ್ಯಂತ ಸುಖವಾಗಿ ಕಳಿಬಹುದು. ಯಾವುದು? ಭೋಜನದ ವಿಚಾರದಲ್ಲಿ, ಆಹಾರದ ವಿಚಾರದಲ್ಲಿ ಅಂತ. ಹೀಗೆ ಅದನ್ನೇ ಇಲ್ಲಿ ಹೇಳುವಂಥದ್ದು. ಏನು? ಜಗತ್ತಿಗೆ ಶಾಖವನ್ನು ನೀಡಿ ಸಕಲ ಪ್ರಾಣಿಗಳನ್ನು ಕೂಡ ಸಲಹಲು ಸಮರ್ಥನಾಗಿರುವಂಥ ಸೂರ್ಯದೇವನನ್ನು ಕುರಿತು ನೀನು ಏನಾದರೂ ಪ್ರಾರ್ಥನೆಯನ್ನು ಮಾಡಿದರೆ, ಅವನ ಕುರಿತು ತಪಸ್ಸನ್ನು ಮಾಡಿದರೆ, ಅವನು ಒಲಿದು ಅಕ್ಷಯ ಪಾತ್ರೆಯನ್ನು ಕೊಟ್ಟಿತು ಅಂತಾದರೆ ನಿನಗೆ ಶ್ರೇಯಸ್ಸಾಗ್ತದೆ ಅಂತ. ಹೀಗಾಗಿ ಬ್ರಹ್ಮದೇವನಿಂದ ಅನುಗ್ರಹಿಸಲ್ಪಟ್ಟಂತಹ ಸೂರ್ಯ ಅಷ್ಟೋತ್ತರ ಶತನಾಮಾವಳಿಯನ್ನು ಅಲ್ಲಿ ಯುಧಿಷ್ಠಿರನಿಗೆ ಅಲ್ಲಿ ಧೌಮ್ಯರು ಉಪದೇಶವನ್ನು ಮಾಡುವಂಥದ್ದು. ಅಲ್ಲಿ ಯುಧಿಷ್ಠಿರನಾದರೂ ಕೂಡ ಅಲ್ಲಿ ನದಿಯಲ್ಲಿ ಎಲ್ಲಿ ಕುತ್ತಿಗೆವರೆಗೆ ನೀರಿನವರೆಗೆ ನಿಂತು ಸೂರ್ಯದೇವನನ್ನು ಅನನ್ಯವಾದಂಥ ಭಕ್ತಿಯಿಂದ ಏನೂ ಆಹಾರ ಇತ್ಯಾದಿಗಳನ್ನು ಸೇರದೆ, ಯಾಕಂದರೆ ಭಗವಂತ ಬೇಗ ಬರಿಬೇಕಾದ್ರೆ ನಾವು ಬಹಳಷ್ಟು ಕಠಿಣವಾದಂತಹ ಇದು ತಪಸ್ಸನ್ನು ಮಾಡಬೇಕು, ದೇಹ ದಂಡನೆಯೂ ಮಾಡಬೇಕು. ಆಗ ದೇವರು ಬೇಗ ಒಲಿತಾನೆ. ನಾವು ಪುರಾಣದಲ್ಲಿ ಅನೇಕ ಕಥೆಗಳನ್ನು ನಾವು ಕೇಳ್ತೇವೆ. ಎಲ್ಲರೂ ಕೂಡ ಬೇಗ ದೇವರನ್ನು ಒಲಿಸಿಕೊಳ್ಬೇಕಾದ್ರೆ ನಾವು ಕಠಿಣವಾದಂತಹ ತಪಸ್ಸನ್ನು ಮಾಡಬೇಕಾಗ್ತದೆ. ಅದೇ ರೀತಿ ಹೊಟ್ಟೆಗೆ ಏನೂ ತೆಗೆದುಕೊಳ್ಳದೆ ಉಪವಾಸ ಬಿದ್ದು ನೀರಿನಲ್ಲಿ ನಿಂತು ಇವನು ಸೂರ್ಯನ ಅಭಿಮುಖವಾಗಿ ಅಲ್ಲಿ ಪ್ರಾರ್ಥನೆ ಮಾಡಿದ್ದರಿಂದ ಸೂರ್ಯನು ಒಲಿದು ಬಂದು ಅಲ್ಲಿ ಅಕ್ಷಯ ಪಾತ್ರೆಯನ್ನು ಕೊಡುವಂಥದ್ದು. ಇದು ಎಲ್ಲಿಯವರೆಗೆ? ಅವರು ವನವಾಸದಲ್ಲಿರುವಂತಹ 12 ವರ್ಷ ಷಡ್ರಶ ಭೋಜನವನ್ನು ಕೊಡುವಂತಹ ವಿಶೇಷವಾದಂತಹ ಅಕ್ಷಯ ಪಾತ್ರೆಯನ್ನು ಅಲ್ಲಿ ಧರ್ಮರಾಜನಿಗೆ ಅರ್ಪಿಸುವಂಥದ್ದು. ಅದರಲ್ಲಿ ಒಂದು ವಿಶೇಷ ಇದೆ. ಏನು? ಒಂದು 12 ವರ್ಷ. ಮತ್ತೆ ಆಮೇಲೆ ಎಷ್ಟೇ ಸಹಸ್ರ ಜನರು ಬಂದರೂ ಕೂಡ ಅಲ್ಲಿ ಅದರಲ್ಲಿ ಅಕ್ಷಯ ಆಗ್ತಾ ಇರ್ತದೆ. ಹೌದು, ಕೇಳಿದಂತಹ ಆಹಾರ ಪದಾರ್ಥಗಳು ಅಲ್ಲಿ ಸಿಗ್ತದೆ. ಎಲ್ಲಿಯವರೆಗೆ? ದ್ರೌಪದಿಯು ಅವರೆಲ್ಲರಿಗೂ ಕೂಡ ಬಡಿಸಿ ಊಟ ಮಾಡಿ ಆದ ನಂತರ ಅವಳು ಮತ್ತೆ ಪಾತ್ರೆ ತೊಳೆದಿಟ್ಟ ಮೇಲೆ ಮತ್ತೆ ಯಾರಾದರೂ ಬಂದರೆ ಅದರಲ್ಲಿ ಆಹಾರ ಇಲ್ಲ. ಈ ರೀತಿ ಒಂದು ನಿಯಮದ ಮೂಲಕ ಈ ಅಕ್ಷಯ ಪಾತ್ರೆಯನ್ನು ಪ್ರದಾನಿಸಿ ಸೂರ್ಯದೇವನು ಅಲ್ಲಿ ಅನುಗ್ರಹಿಸಿದ. ಅಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ನಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಗಳಿಗೂ ಕೂಡ ನಮಗೆ ಕಣ್ಣಿಗೆ ಕಾಣುವಂಥ ಸೂರ್ಯ ದೇವನ ಕೃಪೆಗಿದ್ರೆ ನಾವು ಯಾವುದೇ ಕೆಲಸ ಮಾಡಿದ್ರು ಅಥವಾ ಯಾವುದೇ ವಿಚಾರದಲ್ಲೂ ಕೂಡ ನಾವು ಯಶಸ್ಸನ್ನು ಗಳಿಸಬಹುದು ಅಂತ ನಾವು ಇದರಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಓಕೆ, ಇವಾಗ ಮಕರ ಸಂಕ್ರಾಂತಿಯಲ್ಲಿ ಮಕರನಿಗೆ ಸಂಬಂಧಪಟ್ಟಂತಹ ಒಂದು ಕಥೆ ಇದೆ ಅಂತ ನಾನು ಕೇಳಿದ್ದೇನೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಮಕರ ಅಂದ್ರೆ ನಾವು ಮೊಸಳೆ ಅಂತ ಹೇಳುವಂಥದ್ದು ಅಲ್ವಾ? ಮಕರ ಅಂದ್ರೆ ಮೊಸಳೆ. ಅಂದ್ರೆ ಸೂರ್ಯನ ಮೊಸಳೆಯ ಕಥೆಯನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು, ಬಹಳ ಚೆನ್ನಾಗಿದೆ. ಅಂದ್ರೆ ಇದನ್ನು ನಾವು ಗಜೇಂದ್ರ ಮೋಕ್ಷ ಅಂತ ಕೇಳ್ತೇವೆ. ಆ ಕಥೆಯಲ್ಲಿ ಈ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಬರ್ತದೆ. ಅಂದ್ರೆ ಹಿಂದೆ ಇಂದ್ರದ್ಯುಮ್ನ ಅಂತ ಹೇಳುವಂತ ಒಬ್ಬ ರಾಜ, ಅವನು ಚೆನ್ನಾಗಿ ಎಲ್ಲ ರಾಜ್ಯ ಭಾರ ಇತ್ಯಾದಿಗಳನ್ನೆಲ್ಲ ಮಾಡಿ ಕೊನೆಗೆ ಪ್ರತಿಯೊಂದು ರಾಜರು ಕೂಡ ಒಂದು ತಮ್ಮ ಕೊನೆಯ ಕಾಲದಲ್ಲಿ ಮಕ್ಕಳಿಗೆ ರಾಜ್ಯಭಾರವನ್ನೆಲ್ಲ ವಹಿಸಿಕೊಟ್ಟು ಜವಾಬ್ದಾರಿಯನ್ನು ಬಿಟ್ಟು ಮುಂದಿನ ಯಶಸ್ಸಿಗಾಗಿ ಧರ್ಮ ಅರ್ಥ ಕಾಮ ಮೋಕ್ಷ, ಇದು ಮನುಷ್ಯ ಸಾಧಿಸಬೇಕಾದಂಥ ಗುಣಗಳು. ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇಳಿ ಇಲ್ಲಿ ಧರ್ಮದಿಂದ ರಾಜ್ಯಭಾರವನ್ನು ಆಳಿ ಎಲ್ಲ ಕಾಮನೆಗಳನ್ನು ಆತ ಅನುಭವಿಸಿ ಇನ್ನು ಮೋಕ್ಷವನ್ನು ಪಡಿಬೇಕಾದ್ರೆ ಕಾಡನ್ನು ಸೇರಿ ಅಲ್ಲಿ ತಪಸ್ಸನ್ನು ಆಚರಿಸುವುದು, ಯಜ್ಞ ಯಾಗಾದಿಗಳನ್ನು ಮಾಡುವುದು, ಒಟ್ಟಾರೆಯಾಗಿ ಧಾರ್ಮಿಕವಾಗಿ ತನ್ನನ್ನು ತಾನು ತೊಡಗಿಕೊಳ್ಳ ಇಚ್ಛೆಯಿಂದ ಆತ ಕಾನನವನ್ನು ಸೇರಿ ಅಲ್ಲಿ ತಪಸ್ಸನ್ನು ಆಚರಿಸುವಂಥದ್ದು. ಹೀಗೆ ತಪಸ್ಸನ್ನು ಆಚರಿಸುವಂಥ ಸಂದರ್ಭದಲ್ಲಿ ಅಲ್ಲಿ ಮುಖ್ಯವಾಗಿ ಅಲ್ಲಿ ಅಗಸ್ತ್ಯರು ಇವನು ತಪಸ್ಸನ್ನು ಆಚರಿಸುವಂಥ ಸ್ಥಳಕ್ಕೆ ಬರ್ತಾರೆ. ಇವನಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು ಕೂಡ ಆಧ್ಯಾತ್ಮಿಕವಾದಂಥ ಚಿಂತನೆಯನ್ನು ನಡೆಸ್ತಾ ಇದ್ದರೂ ಕೂಡ ಒಬ್ಬ ಮಹಾತ್ಮರಾದಂಥ ಮಹರ್ಷಿಗಳು ಹತ್ತಿರ ಬಂದಾಗ ಅವರನ್ನು ಎದ್ದು ಅವರನ್ನು ಆಸನದಲ್ಲಿ ಕುಳ್ಳಿರಿಸಿ ಅವರಲ್ಲಿ ಉಪಚರಿಸುವಂಥದ್ದು, ಅವರಿಗೆ ಬೇಕಾದ್ದನ್ನು ಅವರ ಮನಸ್ಸಿಗೆ ಸಮಾಧಾನವಾಗಿ ನೋಡಿಕೊಳ್ಳುವಂಥದ್ದು ಇವನ ಜವಾಬ್ದಾರಿ ಆಗಿರ್ತದೆ. ಇದು ಏನಂದ್ರೆ ಒಬ್ಬ ಸಂಸಾರಿ, ಅಂದ್ರೆ ಆಶ್ರಮ ಧರ್ಮವೇ ಹಾಗೆ, ಸಂಸಾರಿ ಆಶ್ರಮ ಧರ್ಮ ಅಂತ ಹೇಳುದು. ಇಲ್ಲಿ ಇವನು ಆ ತಪಸ್ಸನ್ನು ಮಾಡುವುದರಿಂದ ಇಲ್ಲಿ ಅಗಸ್ತ್ಯರು ಬಂದದ್ದು ಗೊತ್ತಾಗ್ಲಿಲ್ಲ. ಆಗ ಇಲ್ಲಿ ಅಗಸ್ತ್ಯರಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದಾಗ ಅವರು ನೀನು ಆನೆಯ ಬಗ್ಗೆ ಅಂತೆ ಒಂದು ಮಂದವಾಗಿ ನೀನು ಇದ್ದದ್ದರಿಂದ, ನನ್ನ ಬಗ್ಗೆ ನೀನು ನಡೆದುಕೊಂಡದ್ದರಿಂದ ನೀನು ಆನೆಯಾಗಿ ಹೋಗು ಅಂತ ಹೇಳಿ ಅಲ್ಲಿ ಶಾಪವನ್ನು ಕೊಡುವಂಥದ್ದು. ಇವನು ತಪಸ್ಸನ್ನು ಆಚರಿಸ್ತಿದ್ರು, ಅಗಸ್ತ್ಯರ ಶಾಪಕ್ಕೆ ತುತ್ತಾಗ್ತಾನೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಅಲ್ಲಿ ಸರೋವರದಲ್ಲಿ ಒಬ್ಬ ಗಂಧರ್ವ ಸ್ನಾನ ಮಾಡುವಂಥದ್ದು.
ಸ್ನಾನಕ್ಕೆ ತನ್ನ ಪತ್ನಿಯ ಜೊತೆಯಲ್ಲಿ ಬಂದಾಗ ಅಲ್ಲಿ ದೇವಲ ಮಹರ್ಷಿಗಳು ಅಲ್ಲಿ ತಮ್ಮ ನಿತ್ಯಾನ್ನಿಕಗಳನ್ನು ಪೂರೈಸಿಕೊಳ್ಳಿಕ್ಕೆ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ತನ್ನ ಏಕಾಂಗಿತನಕ್ಕೆ ಏಕಾಂತಕ್ಕೆ ಅಲ್ಲಿ ಭಂಗ ಆಯ್ತು ಅಂತೇಳಿ ಆ ಗಂಧರ್ವ ದೇವಲರ ಜೊತೆಯಲ್ಲಿ ಅಲ್ಲಿ ವಾಗ್ಯುದ್ಧವನ್ನು ಮಾಡುವಂಥದ್ದು. ನೀವೀಗ ಬರಬಾರ್ದಿತ್ತು, ನನ್ನ ಏಕಾಂತಕ್ಕೆ ಭಂಗ ಆಯಿತು ಅಂತ. ಇವರು ತಪಸ್ವಿಗಳು ಹೇಳಿ ಕೇಳಿ ತಮ್ಮ ಜಪ ತಪ ಹೋಮ ಇದಕ್ಕೆಲ್ಲ ಬೇಕಾದಂಥ ಒಂದು ಸ್ನಾನ ಸಂಧ್ಯಾ ವಂದನೆಗೆ ಬೇಕಾದ್ದಕ್ಕೆ ಇವರು ಬಂದಿದ್ದಾರೆ. ಹಾಗೆ ಅವರ ಜೊತೆಯಲ್ಲಿ ವಾಗ್ಯುದ್ಧ ಮಾಡಿದ್ದಲ್ಲದೆ ಎಳೆದಾಡಿಕೊಂಡ್ರು. ಇಂತಹ ಸಂದರ್ಭದಲ್ಲಿ ಕೋಪಗೊಂಡಂತ ದೇವಲರು ಇವನನ್ನು ಮೊಸಳೆಯಾಗಿ ಹೋಗು ಅಂತ ಹೇಳಿ ಅಲ್ಲಿ ಶಾಪ ಕೊಡುವಂಥದ್ದು. ಈ ರೀತಿಯಾಗಿ ದೇವಲರಿಂದ ಮೊಸಳೆ ಅಂತೇಳುವ ಶಾಪಕ್ಕನುಗುಣವಾಗಿ ಅಲ್ಲಿ ಮೊಸಳೆ ಆದ್ದರಿಂದ ಅಲ್ಲಿ ಮುಂದಕ್ಕೆ ಅಲ್ಲಿ ಅವನಿಗೆ ಪರಿತಾಪ ಉಂಟಾಗ್ತದೆ. ಇವರ ಮಹತ್ವ ಏನಂತ ಅವನಿಗೆ ಗೊತ್ತಿರಲಿಲ್ಲ. ಇವರು ಮಹೇಶ್ವರು ಸರ್ವ ಶಕ್ತರು ಅಂತೇಳಿ ಗೊತ್ತಾದ ಮೇಲೆ ಹೋಗಿ ಕಾಲಿಡ್ಕೊಳ್ತಾರೆ. ನಂದು ತಪ್ಪಾಯಿತು, ನಾನು ಹೀಗೆ ನಿಮ್ಮಲ್ಲಿ ನಡೆದುಕೊಳ್ಬಾರ್ದಿತ್ತು, ನನ್ನ ಅಪರಾಧವನ್ನು ಮನ್ನಿಸುತ್ತೆ. ಶಾಪ ಕೊಟ್ಟದ್ದು ಕೊಟ್ಟಾಯಿತು, ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ. ಆದ್ದರಿಂದ ಈ ಮಹರ್ಷಿಗಳ ಮನಸ್ಸು ವಜ್ರದಂತೆ ಕಠಿಣ, ಆದರೆ ಕುಸುಮದಂತೆ ಕೋಮಲ. ನೀವು ತಾನಂತ ಮುಂದಕ್ಕೆ ಹೋದಾಗ ಅವರ ಹೃದಯ ಕಠಿಣ ಆಗ್ತದೆ, ಮುನಿದು ಶಾಪ ಕೊಡ್ತಾರೆ. ಅದೇ ನಾನು ಶರಣಾದೆ ಅಂತ ಹೇಳುವಾಗ ಆ ಕೋಮಲತೆ ಅಂತ ಹೇಳುವಂಥದ್ದು ಬರ್ತದೆ. ಮನಸ್ಸನ್ನು ಕರೆಗೆ ಅವರು ಅಲ್ಲಿ ಶಾಪ ಕೊಡುವಂಥದ್ದು, ಉಪಸಂಹಾರ ಮಾಡುವಂಥದ್ದು. ಮುಂದೆ ಈ ಸರೋವರದಲ್ಲಿ ಒಂದು ಆನೆ ಅಂತ ಹೇಳುವಂಥದ್ದು ಬರ್ತದೆ. ಆ ಆನೆ ಬಂದಾಗ ನೀನು ಆನೆಯ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊ, ಬಿಡ್ಲೇಬೇಡ, ಏನು ಮಾಡಿದ್ರು ಸಹ ಎಷ್ಟು. ಆಗ ಶ್ರೀಮನ್ನಾರಾಯಣನು ಬಂದು ನಿನಗೆ ಮೋಕ್ಷವನ್ನು ಕೊಡ್ತಾನೆ ಅಂತ ಹೇಳಿ ಹೋಗುವಂಥದ್ದು. ಅದೇ ರೀತಿ ಇತ್ತಲಾಗಿ ಈ ಮಹಾರಾಜ ಆನೆಯಾಗಿ ಹೋದವನು ಆ ಮೊಸಳೆಗಿದ್ದ ಸರೋವರಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಮೊಸಳೆ ಆಗಿದ್ರೂ ಕೂಡ ಅದಕ್ಕೆ ಪೂರ್ವಜನ್ಮದ ಸ್ಮರಣೆ ಇರ್ತದೆ. ನಾನು ಎಂದು ಏನಾಗಿದ್ದೆ, ಗಂಧರ್ವನಾಗಿದ್ದೆ ಇರ್ತದೆ. ಈ ಆನೆಗೂ ಕೂಡ ನಾನು ಒಬ್ಬ ರಾಜ ಆಗಿದ್ದೆ, ಇಂದ್ರದ್ಯುಮ್ನಾಗಿದ್ದೆ ಅಂತ ಹೇಳುವಂತಹ ಒಂದು ಮನಸ್ಸಿನಲ್ಲಿ ಇದ್ದೇ ಇರ್ತದೆ. ಹಾಗಾಗಿ ಇದು ನೀರು ಕುಡಿಲಿಕ್ಕೆ ಹೋದಾಗ ಈ ಮೊಸಳೆ ಅಲ್ಲಿ ಕಾಲು ಹಿಡಿದಂಥ ಸಂದರ್ಭದಲ್ಲಿ ಈ ಆನೆ ಅಂತ ಹೇಳುವಂಥದ್ದು ಆ ಶ್ರೀಮನ್ನಾರಾಯಣನ ಸ್ಮರಣೆ ಮಾಡ್ತದೆ. ನನಗೆ ಬಂದ ಕಷ್ಟವನ್ನು ನೀನು ಪರಿಹರಿಸು ಅಂತ. ಆಗ ಶ್ರೀಮನ್ನಾರಾಯಣನು ಬಂದು ತನ್ನ ಸುದರ್ಶನ ಚಕ್ರದಿಂದ ಮೊಸಳೆಯನ್ನು ಕೊಲ್ಲುವಂಥದ್ದು, ಅಲ್ಲಿ ಆ ಗಂಧರ್ವನಿಗೆ ಶಾಪ ವಿಮೋಚನೆ ಆಗುವಂಥದ್ದು. ಈ ಕಥೆಗಳು ಇಲ್ಲಿ ಬರ್ತದೆ. ಯಾಕಂದ್ರೆ ಈ ಮೊಸಳೆಗೆ ಮಕರ ಅಂತ ಬಂದದ್ದರಿಂದ ಈ ಸಂದರ್ಭದಲ್ಲಿ ಆ ಕಥೆ ಅಂತ ಹೇಳುವಂಥದ್ದು ನಮಗೆ ಒಂದು ಬಹಳ ವಿಶೇಷವಾಗಿ ಕಾಣ್ತದೆ. ಮಕರನಿಗೆ ಸಂಬಂಧಪಟ್ಟಂತಹ ಕಥೆಯನ್ನು ತುಂಬ ಚೆನ್ನಾಗಿ ತಿಳಿಸಿಕೊಟ್ರು ಗುರುಜಿ. ಇನ್ನೊಂದು ಕತೆ ಇದೆ, ಈ ಮಕರ ಸಂಕ್ರಾಂತಿಗೆ ಸಂಬಂಧಪಟ್ಟಂತೆ ರಾವಣರ ಜೊತೆ ಯುದ್ಧ ಆದಾಗ ರಾಮನಿಗೆ ಸೋಲಾಗುತ್ತಂತೆ. ಸೊ ಆವಾಗ ಏನಾಗುತ್ತಂತೆ, ಸೂರ್ಯ ದೇವನಿಂದ ಅವರು ಅನುಗ್ರಹವನ್ನ ಪಡಿತಾನಂತೆ. ಯಾರು? ರಾಮ. ಇದಕ್ಕೆ ಸಂಬಂಧಪಟ್ಟಂತಹ ಕಥೆಯನ್ನ ಹೇಳೋದಾದ್ರೆ ನೋಡಿ, ಇದು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾದಂತ ಸಂದರ್ಭ. ಇದು ರಾಮನಿಗೆ ಕಷ್ಟ ಬಂತು ಅಥವಾ ರಾವಣನಿಗೆ ಅಲ್ಲಿ ಜಯ ಆಯ್ತು ಅಂತ ಹೇಳುವಂಥದ್ದು ಅಲ್ಲ. ಭಗವಂತನಾದಂತಹ ಸೂರ್ಯ ದೇವ ಮನುಷ್ಯನಿಗೆ ಯಾವ ರೀತಿ ಅನುಗ್ರಹ ಮಾಡಿಕೊಳ್ತಾನೆ ಅಂತ ಹೇಳುವಂಥದ್ದು ಅದು ಬಹಳ ಮುಖ್ಯ ಆಗ್ತದೆ. ಅಂದ್ರೆ ಇದಕ್ಕೆ ನಾವು ಅವನು ಯುದ್ಧ ಮಾಡಲಿಕ್ಕೆ ಹೋದಾಗ ಅಲ್ಲಿ ಪ್ರತಿದಿನವೂ ಯುದ್ಧ ಸಂದರ್ಭದಲ್ಲಿ ರಾಮನ ಮನಸ್ಸಲ್ಲಿತ್ತು, ನಾನು ಬಹಳಷ್ಟು ಶ್ರೇಷ್ಠ, ನಾನು ಬಹಳಷ್ಟು ಸಾಹಸಿ ಎಲ್ಲವೂ ಇರ್ಬೋದು, ಈ ರಾವಣನನ್ನು ಗೆಲ್ಲುವಂಥದ್ದೇನು ದೊಡ್ಡ ವಿಚಾರ ಅಲ್ಲ ಅಂತೇಳಿ. ಯಾಕಂದ್ರೆ ಹಿಂದಿನ ಕಥೆಗಳು ಕೂಡ ಅದಕ್ಕೆ ಪೂರಕವಾಗಿ ರಾಮನಿಗೆ ಇತ್ತು. ಆದರೆ ಈ ವಿಚಾರದಲ್ಲಿ ಯಾವಾಗ ಲಂಕೆಯಲ್ಲಿ ರಾಮ ಹೋಗಿ ಯುದ್ಧ ಪ್ರಾರಂಭ ಮಾಡಿದ್ನು, ಸೀತೆಯನ್ನು ಬಿಡಿಸಿಕೊಂಡು ಬರಬೇಕು ಅಂತ ಅಲ್ಲಿ ಆತ ಇಚ್ಛೆ ಪಟ್ನು, ಹಾಗೆ ಪ್ರಾರಂಭವಾದಂಥ ಯುದ್ಧ ಪ್ರಾರಂಭವಾದಂಥ ಸಂದರ್ಭದಿಂದಲೂ ಕೂಡ ಇವನಿಗೆ ಜಯ ಅಂತ ಹೇಳುವಂಥದ್ದು ಸಿಗ್ತಿರ್ಲಿಲ್ಲ. ಅಲ್ಲಿ ಜಯ ಅಂತ ಹೇಳುವಂಥದ್ದು ರಾವಣನ ಕಡೆಗೆ ಆಗ್ತಾ ಇತ್ತು. ಹಾಗಾದ್ರೆ ಇದನ್ನು ನೋಡುತ್ತಿದ್ದಂತಹ ಅಲ್ಲಿ ರಾಮನಿಗೆ ಚಿಂತೆ ಬರ್ತದೆ, ಅಯ್ಯೋ ದೇವರೇ, ಒಬ್ಬ ರಕ್ಕಸನಿಗೆ, ಒಬ್ಬ ಅಧರ್ಮಿಯ ಜೊತೆಯಲ್ಲಿ ಯುದ್ಧ ಮಾಡುವಾಗ ಧರ್ಮಯುತವಾಗಿ ಯುದ್ಧ ಮಾಡುವ ನನಗೆ ಜಯ ಬರಲಿಲ್ಲ ಅಂದ್ರೆ ಏನು ವಿಚಿತ್ರ. ಅವನು ಚಿಂತೆ ಬರ್ತದೆ, ಅವನು ತಲೆ ಮೇಲೆ ಕೈ ಇಟ್ಟುಕೊಂಡು ಕೂತ್ಕೊಳ್ತಾನೆ, ಅಯ್ಯೋ ದೇವರೇ ಏನ್ ಮಾಡ್ಬೇಕು ಅಂತ. ಇದನ್ನು ಅಗಸ್ತ್ಯ ಮಹರ್ಷಿಗಳು ನೋಡ್ತಾರೆ. ರಾಮನ ಚಿಂತೆ ಅಲ್ಲಿ ಅಗಸ್ತ್ಯ ಮಹರ್ಷಿಗಳು ನೋಡ್ತಾ ಇರ್ತದೆ. ಆಗ ರಾಮನ ಹತ್ರ ಬಂದು ಅಲ್ಲಿ ವಿಚಾರ ಮಾಡ್ತಾರೆ. ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆಯ ಸ್ಥಿತಂ ಅಂತ ಹೇಳಿ ಅವನು ಆ ಸಮರದಲ್ಲಿ ಚಿಂತೆಯನ್ನು ಮಾಡ್ತಿರುವಾಗ ಅಲ್ಲಿ ಬಂದು ಹೇಳುದು, ನೀನು ಚಿಂತೆ ಮಾಡುವುದು ಬೇಡ, ನಿನ್ನ ಸಮಸ್ಯೆಗೆ ಅಂದ್ರೆ ನಮ್ಗೆ ಹೊಟ್ಟೆ ನೋವಾದ್ರೆ ಹೊಟ್ಟೆ ನೋವಿಗೆ ಮದ್ದು, ತಲೆನೋವಾದ್ರೆ ತಲೆನೋವಿಗೆ ಮದ್ದು ತಗೊಳ್ಬೇಕು. ಹಾಗಾದ್ರೆ ನಿನ್ನ ಈ ಸಮಸ್ಯೆಗೆ ಏನ್ ಮಾಡ್ಬೇಕು ಅಂದ್ರೆ, ನಿನ್ನನ್ನು ಯುದ್ಧದಲ್ಲಿ ಜಯಶಾಲಿ ಆಗ್ಬೇಕಾದ್ರೆ ಅಲ್ಲಿ ಸೂರ್ಯನಾರಾಯಣನಿಂದ ಮಾತ್ರ ಸಾಧ್ಯ. ಹಾಗಾಗಿ ಆದಿತ್ಯ ಹೃದಯ ಅಂತ ಹೇಳುವಂಥದ್ದು ನೀವು ಕೇಳಿರ್ಬೋದು.
ಹೌದು. ಸಾಮಾನ್ಯವಾಗಿ ನೀವು ಟಿವಿಗಳಲ್ಲಿ ಅಲ್ಲಿ ಇಲ್ಲಿ ನೋಡುವಾಗ ಆದಿತ್ಯ ಹೃದಯ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ಜ್ಯೋತಿಷ್ಯರೆಲ್ಲ ಹೇಳುವಂಥದ್ದು. ಈ ಆದಿತ್ಯ ಹೃದಯ ಅಂತ ಹೇಳುವಂಥದ್ದು ಬಹಳ ಶ್ರೇಷ್ಠವಾದ ಮಂತ್ರ. ನಾನು ಆಗ ಹೇಳಿದ ಹಾಗೆ ಹೊಟ್ಟೆ ನೋವಿಗೆ, ತಲೆನೋವಿಗೆ ಮಾತ್ರ ಅಲ್ಲ, ಸರ್ವರೋಗಕ್ಕೂ ಅದು ಪರಿಹಾರ. ಅಷ್ಟು ಒಂದು ದಿವ್ಯಯುತವಾದ ಶಕ್ತಿಯುತವಾದಂಥ ಮಂತ್ರ. ನಿಮಗೆ ಶ್ರೇಯಸ್ಸಾಗ್ಲಿಕ್ಕೆ, ಜಯ ಬೇಕಾದ್ರೆ, ಕಣ್ಣು ನೋವಿಗೆ ಅಥವಾ ಯಾವುದೇ ಸಮಸ್ಯೆಗೂ ಕೂಡ ಆದಿತ್ಯ ಹೃದಯವನ್ನು ನಾವು ಪಠನ ಮಾಡಿತು ಅಂತಾದ್ರೆ ಅದರಿಂದ ನಮಗೆ ಶ್ರೇಯಸ್ಸಾಗ್ತದೆ. ಅದು ಯಾವ ರೀತಿಯಲ್ಲಿ ಹೇಳಬೇಕಾಗುತ್ತೆ? ಅದು ಆದಿತ್ಯ ಹೃದಯ ಸ್ತೋತ್ರಂ ಅಂತ ಹೇಳುವಂಥದ್ದೇ ಒಂದು ಇದೆ. ಹಾಗೆ ಈ ಅಗಸ್ತ್ಯ ಮಹರ್ಷಿಗಳು ಅದನ್ನು ಹೇಗೆ ನೀನು ಪಠನ ಮಾಡಬೇಕು, ಅದಕ್ಕೆಲ್ಲ ಅಂಗನ್ಯಾಸ ಇದೆ, ಹೇಗೆ ಮಾಡಬೇಕು ಅಂತ ಹೇಳುವಂಥದ್ದು. ಆ ಅಂಗನ್ಯಾಸ ಪೂರ್ವಕವಾಗಿ ಸೂರ್ಯನಾರಾಯಣನಿಗೆ ಅಭಿಮುಖವಾಗಿ ಕುಳಿತುಕೊಂಡು ಆ ಮಂತ್ರವನ್ನು ಹೇಳಿದಾಗ ಅಲ್ಲಿ ಇದನ್ನು ಉಪದೇಶ ಮಾಡ್ತಾರೆ. ದಿನನಿತ್ಯವೂ ರಾಮ ಅದನ್ನು ಪಠನ ಮಾಡಿ ಅಲ್ಲಿ ಯುದ್ಧಕ್ಕೆ ಹೋದಾಗ ಅಲ್ಲಿ ಜಯ ಪ್ರಾರಂಭ ಮಾಡ್ತದೆ, ಅಲ್ಲಿಂದ ಜಯ ಉಂಟಾಗ್ತದೆ. ಹಾಗೆ ಸೂರ್ಯದೇವನ ಕರುಣೆಯಿಂದ ಅಲ್ಲಿ ರಾಮನಿಗೆ ಜಯವಾದ್ದರಿಂದ ಅಲ್ಲಿ ಆದಿತ್ಯ ಹೃದಯ ಅಂತ ಹೇಳುವಂಥ ಮಂತ್ರಕ್ಕೆ ಅಲ್ಲಿ ವಿಶೇಷತೆ ಬಂತು. ಆ ಆದಿತ್ಯ ಹೃದಯವನ್ನು ಪಠಣ ಮಾಡಿ ಅಲ್ಲಿ ರಾಮ ಅಲ್ಲಿ ಯುದ್ಧದಲ್ಲಿ ಜಯವನ್ನು ಗಳಿಸಲಿಕ್ಕೆ ಸಾಧ್ಯವಾಯಿತು. ಇದು ಸೂರ್ಯನಾರಾಯಣನ ಕೃಪೆ, ಸೂರ್ಯದೇವರ ಕೃಪೆ. ಗುರುಜಿ, ನಾನು ಆವಾಗಲೇ ಹೇಳಿದ ಹಾಗೆ ಈ ಮಕರ ಸಂಕ್ರಾಂತಿಯನ್ನು ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾಗಿ ಆಚರಿಸ್ತಾರೆ. ಸೊ ಇವಾಗ ಕೇರಳದಲ್ಲಿ ನೋಡೋದಾದರೆ ಶಬರಿಮಲೆಯಲ್ಲಿ ಮಕರ ಜ್ಯೋತಿಯನ್ನು ಕಾಣುವುದರ ಮೂಲಕವಾಗಿ ಅವರು ಈ ಒಂದು ಹಬ್ಬವನ್ನು ಆಚರಿಸ್ತಾರಂತೆ. ಈ ಒಂದು ಮಕರ ಜ್ಯೋತಿಯನ್ನು ನೋಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಮಾಲಾಧಾರಿಗಳು ಇಲ್ಲಿ ಆಗಮಿಸ್ತಾರಂತೆ. ಸೊ ಈ ಮಕರ ಜ್ಯೋತಿಯ ಬಗ್ಗೆ ಹೇಳೋದಾದ್ರೆ ಗುರುಜಿ, ಈ ಮಕರ ಜ್ಯೋತಿ ಅಂತ ಹೇಳುವಂಥದ್ದು ಅದು ಇದಮ್ಮಿತ್ತಮ್ ಅಂತೇಳಿ ಹೀಗೆ ಅಂತ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದರ ಬಗ್ಗೆ ಅಷ್ಟೊಂದು ನಾವು ತಿಳ್ಕೊಂಡು ಅದನ್ನು ಪರೀಕ್ಷೆ ಮಾಡಿಕೊಂಡು ನಾವು ಪ್ರಮಾಣಯುಕ್ತವಾಗಿ ನಾವು ಹೇಳ್ಬೋದು. ಆದರೆ ಲೋಕದಲ್ಲಿ ಅಂದ್ರೆ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಏನು ಇದೆ ಅಂದ್ರೆ ನಾವು ಮಕರ ಜ್ಯೋತಿಯನ್ನು ನೋಡ್ಲಿಕ್ಕೆ ಹೋಗ್ಬೇಕಂತ. ಮಾಲಾಧಾರಿಗಳು ಕೆಲವರು ಜ್ಯೋತಿಯನ್ನು ನೋಡ್ಲಿಕ್ಕೆ ಹೋಗ್ತಾರೆ, ಕೆಲವರು ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಹಾಗೆ ಅಯ್ಯಪ್ಪ ಅಂತ ಹೇಳುವಂಥದ್ದು ಅದೊಂದು ವೃತ. ಅಂದ್ರೆ ನಮ್ಮ ದೇಹದಲ್ಲಿರುವ ಅಥವಾ ನಮ್ಮ ಮನಸ್ಸಿನಲ್ಲಿರುವ ಕೆಟ್ಟದ್ದನ್ನು ಬಿಡುವುದಕ್ಕೋಸ್ಕರ ವೃತದಿಂದ ನಿಯಮದಿಂದ ಇದ್ದು ಆ ಭಗವಂತನನ್ನು ಒಲಿಸಿಕೊಳ್ಳಿಕ್ಕೆ ಮಾಡುವಂತಹ ಒಂದು ಅದು ವೃತ ಆಗಿರ್ತದೆ. ಅದು ಕೇವಲ ದೀಪವನ್ನು ಅಥವಾ ಜ್ಯೋತಿಯನ್ನು ನೋಡಲಿಕ್ಕೋಸ್ಕರ ಮಾಲೆ ಹಾಕುವಂಥದ್ದಲ್ಲ, ಅದೊಂದು ವೃತ. ಹಾಗೆ ಮಾಲಾಧಾರಿಗಳು ಅಲ್ಲಿ ಹೋದಾಗ ಜ್ಯೋತಿಯನ್ನು ದರ್ಶನ ಮಾಡುವಂಥದ್ದು ಅದೊಂದು ಕ್ರಮ. ಯಾಕಂದ್ರೆ ಆ ಜ್ಯೋತಿಯನ್ನು ದರ್ಶನ ಮಾಡಿದ ಕೂಡಲೇ ನಮ್ಗೇನು ನಮ್ಮ ವೃತ ಅಲ್ಲಿ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು, ನಮ್ಮ ಜೀವನ ಪಾವನ ಆಯ್ತು, ಈ ರೀತಿಯಾದಂತಹ ಒಂದು ಮನಸ್ಸಿಗೆ ಬರ್ತದೆ. ಯಾವಾಗ್ಲೂ ಮನುಷ್ಯನಿಗೆ ಏನಂದ್ರೆ ಮನಯೇವ ಕಾರಣ ಮನುಷ್ಯನ ಮೋಕ್ಷ ಬಂದ ವಿಮುಚ್ಚೆಯಾತು ಅಂತ. ನಮ್ಮ ಮನಸ್ಸೇ ನಮ್ಮ ಸುಖ ದುಃಖಗಳಿಗೆ ಕಾರಣ. ನಾವು ಏನೋ ಒಂದು ನಮಗೆ ಖುಷಿ ಆಯ್ತು ಮನಸ್ಸು, ಅದು ನಿಮಗೆ ಖುಷಿ ಆಗ್ಬೇಕು ಅಂತಿಲ್ಲ, ಆ ವಿಷಯ ನನಗೂ ಖುಷಿ ಆಗ್ಬೋದು. ಅದೇ ರೀತಿ ಈ ಮನಸ್ಸು ಅಂತ ಹೇಳುವಂಥದ್ದು ಮುಖ್ಯ. ಹಾಗಾಗಿ ಅಲ್ಲಿ 2-3 ಕಾರಣಗಳಿಂದ ಜ್ಯೋತಿ ಕಾಣ್ತದೆ. ಅಂದ್ರೆ ಶ್ರೀರಾಮಚಂದ್ರ ಬೇಟೆಯಾಡಿದಂತಹ ದಿನವನ್ನು ನೆನಪಿಸಿಕೊಂಡು ಅಲ್ಲಿಗೆ ಸ್ಥಳೀಯರು ಸಂಬಂಧಪಟ್ಟವರು ಅಲ್ಲಿ ಏನು ಮಾಡ್ತಾರಂದ್ರೆ ಆ ಬೆಟ್ಟದಲ್ಲಿ ಒಂದು ಜ್ಯೋತಿಯನ್ನು ಬೆಳಗಿಸಿ ಅಥವಾ ದೀಪವನ್ನು ಹಚ್ಚಿ. ಈಗಿನ ಕಾಲದಲ್ಲಿ ವಿದ್ಯುತ್ ದೀಪ ಇತ್ಯಾದಿಗಳು ಇರಲಿಲ್ಲ, ಭಯಂಕರ ದಟ್ಟವಾದಂತಹ ಕಾಡು. ಅಂತಹ ಕಾಡಲ್ಲಿ ಶ್ರೀರಾಮಚಂದ್ರನ ಒಂದು ನೆನಪಿಗೋಸ್ಕರ ಅಲ್ಲಿ ಬೆಂಕಿಯನ್ನು ಹಾಕಿ ಅಲ್ಲಿ ಅವರಿಗೆ ಏನೋ ಒಂದು ಹಬ್ಬದ ರೀತಿ ಆಚರಣೆ ಮಾಡುವಂಥದ್ದು. ಇಲ್ಲಿ ಕುಳಿತವರಿಗೆ ಅದೊಂದು ಜ್ಯೋತಿ ಅಂತ ಕಾಣ್ತದೆ, ಜ್ಯೋತಿ ಅಂತ ಕಾಣುವಂಥದ್ದು. ಇದು ಒಂದು ಪ್ರತೀತಿ ಇರುವಂಥದ್ದು. ಹಾಗೆ ಇದು ಕಾಣಿಸುವಂಥ ಸ್ಥಳ ಯಾವುದು? ಶಬರಿಮಲೆ ದೇವಸ್ಥಾನದಿಂದ 4 ಕಿಲೋಮೀಟರ್ ಅದು ಸ್ವಲ್ಪ ದೂರದಲ್ಲಿ ಇದೆ. ಅದನ್ನು ನಾವು ಒಂದು ಪೊನ್ನಂಬಲಮೇಡು ಅಂತ ಅಲ್ಲಿ ಏನೋ ಕರೀತಾರೆ, ಅದನ್ನು ಪೊನ್ನಂಬಲಮೇಡು ಅಂತೇಳಿ ಆ ಪ್ರದೇಶವನ್ನು ಕರೆಯುವಂಥದ್ದು. ಅದು ಒಂದು ಕಾರಣ. ಮತ್ತೊಂದು ಏನೋ ವರ್ಷಕ್ಕೊಮ್ಮೆ ಗರುಡ ಬಂಗಾರವನ್ನೆಲ್ಲ ಹಿಡಿದುಕೊಂಡು ದೇವರಿಗೆ ಕೊಡುವಂಥದ್ದು. ಆ ಬಂಗಾರದ ಒಂದು ಬೆಳಕು ಅಥವಾ ಜ್ಯೋತಿ ಅದು ಜ್ಯೋತಿ ರೂಪದಲ್ಲಿ ಕಾಣ್ತದೆ ಅಂತೇಳಿ ಅದು ಇನ್ನೊಂದು ಕಾಲ. ಹಾಗೆ ಮುಖ್ಯವಾಗಿ ರಾಮನ ಬೇಟೆಯಾಡಿದ ದಿನ ಅಂತ ಹೇಳುವಂಥದ್ದು ಅದು ಸಾಮಾನ್ಯವಾಗಿ. ಮತ್ತು ಅಲ್ಲಿ ಇನ್ನು ಸಾಮಾನ್ಯವಾಗಿ ಅಲ್ಲಿ ಏನೋ ಒಂದು ಸಿಮೆಂಟಿನ ಒಂದು ದೊಡ್ಡದಾದಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಆ ಮಕರ ಸಂಕ್ರಮಣದಂದು ಹಬ್ಬವ ಏನೋ ಆಚರಣೆ ಮಾಡುವಂಥದ್ದು ಅಥವಾ ಅದರ ಮೇಲೆ ಕರ್ಪೂರವನ್ನು ಉರಿಸುವಂಥದ್ದು, ಇವೆಲ್ಲವೂ ಜ್ಯೋತಿಯ ರೂಪದಲ್ಲಿ ಕಾಣುತ್ತದೆ ಎಂಬುದು ಅದೊಂದು ರೀತಿಯಾದಂತಹ ಪ್ರತೀತಿ ಇದೆ. ಇದಕ್ಕಿಂತ ಹೆಚ್ಚಿನದಾದಂಥ ವಿಚಾರ ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಈ ವಿಚಾರವು ನಾವು ನಂಬಬಹುದು ಅಂತ ನನಗೆ ಕಾಣ.
ಗುರುಜಿ, ಇಷ್ಟು ಹೊತ್ತುಗಳ ಕಾಲ ಮಕರ ಸಂಕ್ರಾಂತಿಯ ಕುರಿತಾಗಿ, ಮಕರ ಸಂಕ್ರಾಂತಿಯ ವಿಶೇಷತೆ ಏನು, ಹಾಗೆ ಯಾವ ರೀತಿಯಲ್ಲಿ ಆಚರಿಸಬೇಕು, ಜೊತೆಗೆ ಮಕರ ಜ್ಯೋತಿ ಅಂದ್ರೇನು, ಇವೆಲ್ಲದರ ಕುರಿತಾಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ರಿ. ನಿಮಗೆ ನಮ್ಮ ದೈಜಿವಲ್ ಕಡೆಯಿಂದ ಧನ್ಯವಾದಗಳು ಗುರುಜಿ. ಗ್ರಹಣೋ ಮಾದಿರಾದಿತ್ಯೋ ಲೋಕರಕ್ಷಣಕಾರಕ ವಿಷಮಸ್ಥಾನ ಸಂಭೂತಂ ಪೀಡಾಹರತು ಮೇರವಿ. ಅಂದರೆ ಈ ರವಿಯನ್ನು ನಾವು ಸ್ಮರಣ ಮಾಡಿದ್ದರಿಂದ ಅವನಿಂದ ಯಾವುದಾದ್ರೂ ತೊಂದರೆಗಳಿದ್ರೆ ಅದರಲ್ಲಿ ಪರಿಹಾರ ಆಗ್ತದೆ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಈ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಜನರಿಗೆ ಒಳ್ಳೆಯದು ಮಾಡಲಿ ಅಂತ ಭಗವಂತನನ್ನು ಪ್ರಾರ್ಥಿಸಿ ವಿರಮಿಸೋಣ. ಖಂಡಿತ ಗುರುಜಿ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತುಗಳ ಕಾಲ ಗುರುಜಿ ನಮಗೆ ಮಕರ ಸಂಕ್ರಾಂತಿಯ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದರು. ಇವತ್ತಿನ ಈ ಒಂದು ಸಂಚಿಕೆ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ, ಕೊನೆಯದಾಗಿ ಸರ್ವರಿಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವಲ್ 247.